ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಜಿಲ್ಲಾಡಳಿತದ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವ ದಿನಾಚರಣೆ ಅರ್ಥಪೂರ್ಣವಾಗಿ ಸೋಮವಾರ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಮಡಿಕೇರಿ ಶಾಸಕರಾದ ಡಾ ಮಂತ್ರಗೌಡ ಅಧ್ಯಕ್ಷತೆ ವಹಿಸಿದರು. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ CS ಅರುಣ್ ಮಾಚಯ್ಯ, ನಗರಸಭೆ ಅಧ್ಯಕ್ಷರಾದ P ಕಲಾವತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಮೆಹರೋಜ್ ಖಾನ್, ಜಿಲ್ಲಾ ಅಧ್ಯಕ್ಷರಾದ TM ಧರ್ಮಜ ಉತ್ತಪ್ಪ, ಜಿಲ್ಲಾಧಿಕಾರಿ SJ ಸೋಮಶೇಖರ್, ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ RN, ಲೋಕಾಯುಕ್ತ SP ದಿನೇಶ್ ಕುಮಾರ್, ಹೆಚ್ಚುವರಿ ಜಿಲ್ಲಾಧಿಕಾರಿ R ಐಶ್ವರ್ಯ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪಥಸಂಚಲನದ ಪರಿವೀಕ್ಷಣೆಯ ಅನುಮತಿಗಾಗಿ ಪೆರೇಡ್ ಕಮಾಂಡರ್ ಅವರು ಗಣ್ಯರ ಬಳಿ ಆಗಮಿಸ್ತಾ ಇದ್ದಾರೆ. ಮಾನ್ಯರೇ, ಗಣರಾಜ್ಯೋತ್ಸವ ಕವಾಯತಿನಲ್ಲಿ 29 ಗೈಡು ಹಾಜರಿದ್ದು ಹೋಮ್ ಗಾರ್ಡ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಸೆಕ್ಷನ್ NCC ತಂಡ, ಕೊಡಗು ವಿದ್ಯಾಲಯ NCC, ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ NCC, सेंट जोसेफ्स हाई स्कूल NCC, PM श्री जवाहर नवोदय NCC, सेंट माइकल्स हाई स्कूल NCC, राजेश्वरी हाई स्कूल स्काउट्स, ब्लॉसम हाई स्कूल स्काउट्स, सेंट माइकल्स प्राइमरी गाइड्स, सेंट जोसेफ्स हाई स्कूल गाइड्स, सेंट माइकल्स हाई स्कूल गाइड्स. ಒಂದು ಎನ್ನುವ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ನಮ್ಮ ಭಾರತದಲ್ಲಿ, ಬಹುತ್ವದ ಭಾರತದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಎನ್ನುವ ಸಂದೇಶವನ್ನ ಸಾರಲಿಕ್ಕೆ ಎಲ್ಲ ಮೊದಲನೇ ತಂಡವನ್ನ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡವನ್ನ ಹನುಮಂತ್ ಕೌಜಲಗಿ ಮುನ್ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಉತ್ಸಾಹದ ಚಿಲುಮೆಯಾಗಿರ್ತಕ್ಕಂತಹ ಸಹೃದಯವಂತ ವ್ಯಕ್ತಿ. ಮೊದಲನೇ ತಂಡ ಹನುಮಂತ್ ಕೌಜಲಿಗೆ ಅವರ ನೇತೃತ್ವದಲ್ಲಿ DAR ಪೊಲೀಸ್ ಮುನ್ನಡೆತಾ ಇದೆ. ಮುಂದಾಳತ್ವದಲ್ಲಿ ಸಾಗಿ ಬರ್ತಾ ಇದೆ. ಸಂತ ಜೋಸೆಫ್ ಪ್ರಾಥಮಿಕ ಶಾಲೆಯ ಸ್ಕೌಟ್ ತಂಡವನ್ನ ಸ್ಕೌಟ್ಸ್ ತಂಡವು ಯಾಸಿರ್ MS ರವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಾ ಇದೆ. ಗೈಡ್ಸ್ ತಂಡವು ಖುಷಿ ಅವರ ನೇತೃತ್ವದಲ್ಲಿ ಮುನ್ನಡೆಯುತ್ತಿದೆ. ಪ್ರೆಸೆಂಟ್ ಸ್ಕೂಲ್ನ ಗೈಡ್ಸ್ ತಂಡವನ್ನ ಆಲ್ಫಿಯಾ PS ತನ್ನ ನಾಯಕತ್ವದಲ್ಲಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಂವಿಧಾನದ ಶ್ರೇಷ್ಠ ಮೌಲ್ಯಗಳಾದ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವಕ್ಕೆ ನಿಜವಾದ ಅರ್ಥ ಸಿಗಬೇಕಾದರೆ ನಾವೆಲ್ಲರೂ ಸಂವಿಧಾನಕ್ಕೆ ಬದ್ಧರಾಗಿ ಬದುಕುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ತಿಳಿಸಿದ್ದಾರೆ. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದವರು 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬರುವ ಮೂಲಕ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿತು. ಹಕ್ಕು ಮತ್ತು ಕರ್ತವ್ಯಗಳ ಸಮನ್ವಯವೇ ನಮ್ಮ ಸಂವಿಧಾನದ ಶಕ್ತಿ ಎಂದರು. ಈ ಶುಭ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್,
ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೂ ನೆಲದ ಹೆಮ್ಮೆಯ ಸೇನಾ ದಂಡನಾಯಕರಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ತ್ಯಾಗವನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದರು. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬರುವ ಮೂಲಕ ಭಾರತದ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿತು. ಹಕ್ಕು ಮತ್ತು ಕರ್ತವ್ಯಗಳ ಸಮನ್ವಯವೇ ನಮ್ಮ ಸಂವಿಧಾನ ಶಕ್ತಿ. ಈ ಶುಭ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಶ್ರೀ ಸರ್ದಾರ್ ಪಟೇಲ್ ಹಾಗೂ ನಮ್ಮ ನೆಲದ ಹೆಮ್ಮೆಯ ಸೇನಾ ದಂಡನಾಯಕರಾದ ಫೀಲ್ಡ್ ಮಾರ್ಷಲ್ KM ಕಾಯಪ್ಪನವರು ಮತ್ತು ಜನರಲ್ ತಿಮ್ಮಯ್ಯ ಅವರ ತ್ಯಾಗವನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ವ್ಯಕ್ತಿಗಿಂತ ಸಮಾಜ ಮುಖ್ಯ, ಸಮಾಜಕ್ಕಿಂತ ದೇಶ ಮುಖ್ಯ ಎಂಬ ಧ್ಯೇಯದೊಂದಿಗೆ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತಾ ನಾವೆಲ್ಲರೂ ಮುನ್ನಡೆಯೋಣ. ಈ ಸಂದರ್ಭದಲ್ಲಿ ಇಂದಿನ ಪ್ರಸ್ತುತ ಸರ್ಕಾರ, ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜನರಿಗೆ ಆಶ್ವಾಸನೆ ನೀಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ದಿಶೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಈ ಶಕ್ತಿ ಯೋಜನೆ ಮುಖಾಂತರ 1,44,68,502 ಮಹಿಳೆಯರು ನಮ್ಮ ಬಸ್ಗಳಲ್ಲಿ ಫ್ರೀಯಾಗಿ ತಿರುಗಾಡೋದ ಮುಖಾಂತರ ಸುಮಾರು 63 ಕೋಟಿ ರೂಪಾಯಿ ಸರ್ಕಾರ ಅವರ ಪರವಾಗಿ ಕಾರ್ಪೊರೇಷನ್ಗೆ ನೀಡಿರ್ತಕ್ಕಂಥದ್ದು. ಕೊಡಗಿನಲ್ಲಿ ಸುಮಾರು 99.15% ಯಶಸ್ವಿ ಹೊಂದಿನ ಗೃಹಜ್ಯೋತಿ ಯೋಜನೆಯಲ್ಲಿ 1,99,610 ಕುಟುಂಬಗಳಿಗೆ 731 ಲಕ್ಷ ರೂಪಾಯಿ ಸಹಾಯಧನ ಈಗಾಗಲೇ ಸರ್ಕಾರ ಭರಿಸಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಅನ್ನಭಾಗ್ಯ ಯೋಜನೆಯಲ್ಲಿ 1,04,612 ಕುಟುಂಬಗಳಿಗೆ ಯೋಜನೆ ಲಾಭ ಪಡಿಸಿರ್ತಕ್ಕಂಥದ್ದು. ಮಹಿಳಾ ಸಬಲೀಕರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ 1,17,824 ಯಜಮಾನಿಯರ ಖಾತೆಗೆ 535 ಕೋಟಿ ರೂಪಾಯಿಗಳು ನೇರವಾಗಿ ಜಮಾ ಮಾಡಲಾಗಿದೆ. ಯುವಕರಿಗಾಗಿ ಯುವನಿಧಿ ಯೋಜನೆ ಜಿಲ್ಲೆಯಲ್ಲಿ 1,649 ಯುವಕರಿಗೆ 438 ಲಕ್ಷ ರೂಪಾಯಿ ಭತ್ಯವನ್ನು ಪಾವತಿಸಲಾಗಿದೆ. Beautiful. I love my India. ಕುಶಾಲನಗರದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕುಶಾಲನಗರದ MGM ಕಾಲೇಜು ಬಳಿಯಿಂದ ಆರಂಭಗೊಂಡ ಶೋಭಾಯಾತ್ರೆಗೆ ಹಿಂದೂ ಮುಖಂಡ GL ನಾಗರಾಜ್ ಚಾಲನೆ ನೀಡಿದರು. ಕನ್ನಡಾಂಬೆಯ ಭಾವಚಿತ್ರ ಒಳಗೊಂಡ ವಾಹನ ಜೊತೆಯಲ್ಲಿ ಚಂಡೆ ವಾದ್ಯ ಸಮ್ಮುಖದಲ್ಲಿ ಕೇಸರಿ ಧ್ವಜ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಸಾಗಿ ಬಂದ ಹಿಂದೂ ಬಾಂಧವರು ಧರ್ಮಪರ ಘೋಷಣೆಗಳಿಂದ ಮೊಳಗಿಸಿದ್ರು. IB ರಸ್ತೆಗಾಗಿ ಸಾಗಿ ಗಣಪತಿ ದೇವಾಲಯ ವೃತ್ತದಿಂದ ಅಯ್ಯಪ್ಪ ಸ್ವಾಮಿ ದೇವಾಲಯ ರಸ್ತೆಯ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಯಿತು. ಕುಶಾಲನಗರ ಪುರಸಭಾ ವ್ಯಾಪ್ತಿಯ 1,200 ಮಂದಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆಯ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಹಜ್ಜೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಉದ್ಘಾಟಿಸಿದರು.
ಎಲ್ಲರೂ ಅಸತೋಮವನ್ನು ಪುತ್ತೂರಿಂದ ವಿವೇಕಾನಂದ ಕಾಲೇಜು ಅಧ್ಯಕ್ಷ ರವೀಂದ್ರ ಪುತ್ತೂರು ದಿಕ್ಸೂಚಿ ಭಾಷಣ ಮಾಡಿದರು. ಹಿಂದೂ ಧರ್ಮದ ಸ್ಥಾಪಕರು ಯಾರು ಅಂತ ನಮಗೆ ಗೊತ್ತಿಲ್ಲ. ಆದರೆ ಹಿಂದೂ ಧರ್ಮ ನಡೆದು ಬಂದ ಹಾದಿಯಲ್ಲಿ ಈ ಪ್ರಪಂಚಕ್ಕೆ ನಮ್ಮ ಹಿಂದೂ ಧರ್ಮ ಕೊಟ್ಟಿರುವಂಥ ಕೊಡುಗೆಗಳು ಬಹುಶಃ ಈಗ ನಾವೆಲ್ಲ ಏನು ವಿಜ್ಞಾನ ಮುಂದುವರೆದಿದೆ, ಅವರು ಅದನ್ನು ಕಂಡುಹಿಡಿದ್ರು, ಇವರು ಇದನ್ನು ಕಂಡುಹಿಡಿದ್ರು ಅನ್ನೋ ವಿಚಾರಗಳೆಲ್ಲೂ ನಮ್ಮ ಧರ್ಮದೊಳಗೆ ಬೇರೆ ಬೇರೆ ವಿಷಯಗಳು ಕಂಡುಹಿಡಿದಿದೆ. ಸುಶ್ರುತನ ಮಹರ್ಷಿ ಇವತ್ತು ಏನು ನಮ್ಮ ಒಂದು ವೈದ್ಯಕೀಯ ಲೋಕದಲ್ಲಿ ಏನು ಮಾಡಬೇಕಿತ್ತು ಅದನ್ನೆಲ್ಲ ಒಂದು ಸಾವಿರ ವರ್ಷದಿಂದಲೇ ಮಾಡಿಟ್ಟು ಹೋಗಿರಂತ. ಅವತ್ತಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಮಾಧ್ಯಮಗಳ ಸಹಕಾರ ಇರಲಿಲ್ಲ. ಆದರೂ ಈ ಊರಿನಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ಸೇರಿದ್ದರು. ಯಾರಾದರೂ ನೋಡಿದ್ದೀರಾ? ಭಾಗವಹಿಸಿದವರು ಯಾರಾದರೂ ಇದ್ದೀರಾ? 1985 ಸುಮಾರು 40 ವರ್ಷಗಳ ಹಿಂದೆ ಆ ಆಯೋಜನೆಯ ಸಂಚಾಲಕನಾಗಿ ನಾನು ಕೆಲಸ ಮಾಡಿದ್ದೆ. 2 ಸಂಗತಿಗಳನ್ನು ನಾನು ಪ್ರಾರಂಭದಲ್ಲಿ ಸ್ಪಷ್ಟ ಮಾಡ್ತೇನೆ. ಈ ಕಾರ್ಯಕ್ರಮದ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ಇದು ಮೊದಲನೇ ವಿಷಯ. ಯಾವುದೇ ರಾಜಕೀಯ ಪಕ್ಷದವರು ಇಲ್ಲಿ ಭಾಗವಹಿಸಿರ್ಬೋದು, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ ಹಾಕಬಹುದು, ಇದು ರಾಜಕೀಯ ಉದ್ದೇಶ ಅಲ್ಲ, ಇದು ಮೊದಲನೇ ಸ್ಪಷ್ಟನೆ. ಎರಡನೇದು, ಈ ಹಿಂದೂ ಸಂಗಮ ಯಾವುದೇ ವಿಚಾರದ ವಿರುದ್ಧ ಅಲ್ಲ, ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೇ ಮತದ ವಿರುದ್ಧ ಅಲ್ಲ, ಯಾವುದೇ ಸಂಸ್ಕೃತಿಯ ವಿರುದ್ಧ ಅಲ್ಲ. ಇದು ನಮ್ಮ ಜವಾಬ್ದಾರಿಯನ್ನು, ನಮ್ಮ ಕರ್ತವ್ಯವನ್ನು ನೆನಪು ಮಾಡಿಸಲಿಕ್ಕಷ್ಟೇ. ಹಾಗಾದ್ರಿಂದ ಯಾವುದೇ ಸಂದರ್ಭದಲ್ಲಿ ಈ ಆಲೋಚನೆಯಲ್ಲಿ ಹಿಂದೂ ಸಂಗಮದಲ್ಲಿ ನಾವು ಭಾಗವಹಿಸಲಿಕ್ಕಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಖ್ಯಾತ ಸಾಹಿತಿಗಳಾಗಿರುವಂತಹ ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿರುವಂತಹ ಮಾತನ್ನು ಅಕ್ಷರಶಃ ನಡೆಸಿಕೊಂಡು ಬಂದಿರುವಂತ ಈ ದೇಶದ ಏಕೈಕ ಸಂಘಟನೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಡಾಕ್ಟರ್ ಹೆಡ್ಗೇವಾರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದ್ರು. ಜಗತ್ತಿನಲ್ಲಿ ಇವತ್ತು ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆದ್ರೆ ಸಂಘದ ಯಾವುದೇ ಕಾರ್ಯಕರ್ತ RSS ಕಿ ಜೈ ಅಂತ ಹೇಳುದಿಲ್ಲ, ಡಾಕ್ಟರ್ ಹೆಡ್ಗೇವಾರ್ ಕಿ ಜೈ ಅಂತ ಹೇಳುದಿಲ್ಲ, ಎರಡನೇ ಸಹಸಂಘಚಾಲಕ ಗುರೂಜಿಯವರಿಗೆ ಜೈ ಅಂತ ಹೇಳುದಿಲ್ಲ. ಒಬ್ಬೊಬ್ಬ ಸ್ವಯಂ ಸೇವಕರು ಹೇಳಿದಂತ ಘೋಷಣೆ ಯಾವುದು ಗೊತ್ತಾ? ಭಾರತ ಮಾತಾ ಕಿ ಜೈ. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ TR ಶರವಣಕುಮಾರ್, ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್, ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ಅಧ್ಯಕ್ಷ ಲೋಕೇಶ್ ಕುಂಡಾರಿ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿದ್ಯಾಭ್ಯಾಸಕ್ಕಾಗಿ ದಾನವಾಗಿ ನೀಡಿದ ಸ್ಥಳದ ಅತಿಕ್ರಮಣವಾಗ್ತಾ ಇದೆ. ಒತ್ತುವರಿ ಜಾಗಕ್ಕೆ ಕಾನೂನುಬದ್ಧ ತಡೆ ನೀಡದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಕಾಲೇಜು ಅಭ್ಯರ್ಥಿ ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವ ನಾಣಯ್ಯ ಹೇಳಿದ್ದಾರೆ. ಪ್ರವಾಸಿ ಮಂದಿರದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ದಾಪಕ್ಲು ಹೋಬಳಿಯ ಬೇತು ಗ್ರಾಮದ ಬಳ್ಳೆಪಂಡ, ಚೋಕೀರ, ಕೀಕಂಡ ಮತ್ತು ಪೋರಾಡ್ ಬ್ರಾಹ್ಮಣರ ಕುಟುಂಬಸ್ಥರು 1953ರಲ್ಲಿ ಉದಾರವಾಗಿ ನಾಡಿನ ಸಮಸ್ತ ಜನತೆಯ ವಿದ್ಯಾಭ್ಯಾಸಕ್ಕಾಗಿ ದಾನವಾಗಿ ನೀಡಿದ ಸ್ಥಳದ ಅತಿಕ್ರಮಣವಾಗ್ತಾ ಇದೆ. ಇಲ್ಲಿ ಶಾದಿ ಮಹಲ್ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದ್ದು, ಒತ್ತುವರಿ ಜಾಗಕ್ಕೆ ಕಾನೂನುಬದ್ಧ ತಡೆ ನೀಡದೇ ಇದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ಸ್ಥಳದಲ್ಲಿ ಈ ಶಾದಿ ಮಹಲ್ ಆಗ್ತಾ ಇದೆಯೋ ಅದು ಅಲ್ಲದೆ ಅದನ್ನು ಮೀರಿ ಈ ಆಸ್ತಿಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ 18/3ರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ಬಿಟ್ಟು ಬೇರೆ ಜಾಗದ ನಮ್ಮ ಕಾಲೇಜಿನ ಈ ಬೇರೆ ಜಾಗದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇವರು ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಗೊಂದಲ ಇದೆ. ಈ ಬಗ್ಗೆ ಈ ಒಂದು ಕಾರ್ಯಕ್ರಮ ಕಾಮಗಾರಿ ಆರಂಭ ಆಗುವಂಥ ಸಂದರ್ಭದಲ್ಲಿ ಇವರು ಆಡಳಿತ ಮಂಡಳಿಯವರು ಹೋಗಿ DC ಅವರಿಗೆ ಮತ್ತು ತಹಸೀಲ್ದಾರ್ ಅವರಿಗೆ
ಅದು ಆಡಳಿತ ಮಂಡಳಿಗೆ ಪಂಚಾಯಿತಿಗೆ ಮತ್ತು ಶಾಸಕರಿಗೂ ಸಹ ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೊಂದಲ ಇದೆ. ಇದು ನಮ್ಮ ಸರ್ಕಾರದ ಶಾಲೆಯ ಆಸ್ತಿಯೋ ಅಥವಾ ಅವರಿಗೆ ಸರ್ಕಾರ ಕೊಟ್ಟಂಥ ಜಮಾಯತಿನ ಸ್ಥಳವೋ ಅಂತಕ್ಕಂಥ ಗೊಂದಲ ಇದೆ. ಇದು ಜಾಗವನ್ನು ಮೀರಿಯಲ್ಲಿ ಕನ್ಸ್ಟ್ರಕ್ಷನ್ ಕಾಣ್ತಾ ಇದೆ. ಇದಕ್ಕಾಗಿ ನಮಗೆ ಸರ್ವೆ ಮಾಡಬೇಕು ಅಂತೇಳಿ ಅದನ್ನು ತಡೆ ಹಿಡಿದು ಇದಕ್ಕೆ ಸೂಕ್ತವಾದ ವಿಚಾರಗಳನ್ನು ನಮ್ಮ ಮುಂದೆ ಇಡಬೇಕು ಅಂತೇಳಿ ಅವರು ಅರ್ಜಿಯನ್ನು ಕೊಟ್ಟು ಸಮೇತ ಅದನ್ನು ಯಾವುದೇ ಒಂದು ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿಗಳಿಂದ ಆಗಲಿಲ್ಲ, ಜಿಲ್ಲಾಡಳಿತದಿಂದಲೂ ಸಹ ಆಗಲಿಲ್ಲ. ಇದರಲ್ಲಿ ಶಾಸಕರಿಗೂ ಸಹ ಮಾಹಿತಿ ಕೊಟ್ಟಾಗ ಶಾಸಕರು ಸಹ ಹೇಳಿದಾರಂತೆ, ನಾವು ಈ ಒಂದು ಸರ್ವೆ ಮಾಡಿ ಶಾಲೆಯ ಸ್ಥಳವಾಗಿದ್ದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ, ಅವರ ಏನು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸ್ಥಳ ಇದೆ ಅದರಲ್ಲೇ ಆಗಿದೆ, ಅದರ ನಮ್ಮದು ಯಾವುದೇ ಸಮಸ್ಯೆ ಇಲ್ಲ. ಆಗ ಅದೊಂದು ಮಾಹಿತಿ ನಮಗೆ ಕ್ಲಿಯರ್ ಆದ ತಕ್ಷಣ ನಾವು ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅಂತ ಕೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಾಂತಯ್ಯ ರವಿ ಕುಶಾಲಪ್ಪ ಮಾತನಾಡಿ, ಶಾಲೆಗೆ ದಾನವಾಗಿ ನೀಡಿದ ಸ್ಥಳದ ದುರುಪಯೋಗವಾಗಬಾರದು. ಈಗಾಗಲೇ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಸಭೆಯನ್ನ ನಡೆಸಿದ್ದೇವೆ ಎಂದರು. ಸಭೆ ನಡೆಸಿದ ಮೇಲೆ ಅವರು ಹೇಳುವ ಲೆಕ್ಕದಲ್ಲಿ ನಿಜವಾಗಿ ಅವರು ಆ ಕಬ್ರಸ್ಥಾನಕ್ಕೆ ಸೇರಿದ ಜಾಗ ಅಲ್ಲ ಅಂತ ಡಾಕ್ಯುಮೆಂಟ್ ಸೇರ್ತಾ ಇದೆ. ಅದು ಸರ್ವೇನೂ ಆಗಬೇಕಾಗಿದೆ. ನನಗೆ ಒಂದು ವ್ಯಸನಕರ ಮತ್ತೊಂದು ಆಕ್ಷೇಪಾರ್ಹ ವಿಚಾರ ಅಂದರೆ, 1 ತಿಂಗಳ ಕಾಲ ಅರ್ಜಿ ಕೊಟ್ಟಿದ್ದಾರೆ ನಮ್ಮ ಕಾಲೇಜ್ ಪ್ರಿನ್ಸಿಪಾಲರು ಮತ್ತು ಆಡಳಿತ ಮಂಡಳಿಯವರು DC ಅವ್ರು ಏನೂ ವಾಪಸ್ ಅದನ್ನ ನಿಲ್ಲಿಸೋದಾಗಲಿ, ಪ್ರಯತ್ನ ಮಾಡೋದಾಗಲಿ, ಸರ್ವೆ ಮಾಡೋದಾಗಲಿ, ಜಾಗ ಗುರುತು ಮಾಡೋದಾಗಲಿ, ಗೊಂದಲ ನಿವಾರಣೆ ಮಾಡುವಂಥ ಪ್ರಯತ್ನ ಎಳ್ಳಷ್ಟು ಮಾಡಿಲ್ಲ. ಅದಕ್ಕೆ ನಮಗೆ ಗುಮಾನಿ ಬರ್ತಾ ಇರೋದು. ಅದರ ಜೊತೆಗೇ ಆಸುಪಾಸಿನ ಜನ ಕಾರ್ಯಕರ್ತರು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹೇಳ್ತಾರೆ, ಅದು ಹಗಲು ರಾತ್ರಿ 24 ಗಂಟೆನೂ ಕೆಲಸ ನಡೀತಿದೆ ಅಂತೇಳಿ. ನಾವು ಬಿಲ್ಡಿ ಕಟ್ತೀವಪ್ಪ, ನಮ್ಮ ತೋಟ ಕೆಲಸ ಸಣ್ಣ ಪುಟ್ಟ ಮಾಡಿದ್ವಿ, 24 ಗಂಟೆ ನಾವು ಯಾರು ಕೆಲಸ ಮಾಡಲ್ಲ. ಇವತ್ತು ಪಂಚಾಯತಿಂದು NOC ಕೂಡ ಇಲ್ಲ. DC ವಿಚಾರ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕೂರಂಥ ಕೆಲಸ ಆಗಿದೆ. ಹಾಗಾಗಿ ಏನು ಶಾಲೆಗೆ ಸೇರಿದ ಜಾಗದಲ್ಲಿ ಇವತ್ತು ಅವರು ಕಟ್ಟಿದ್ರೆ ಅಲ್ಲಿವರೆಗೆ ಅವರು ತಡೆ ಕೊಡಬೇಕು, ಕೆಲಸ ಮಾಡಬಾರ್ದು ಅಂತೇಳಿ ಸರ್ವೆ ಆಗೋವರೆಗೆ. ಏನು ಅಧ್ಯಕ್ಷರೇ, ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಆಗಿ ಅವರ ಜಾಗ ಅವರಿಗೆ ಕಬ್ರಸ್ಥಾನದವರು ಅವರಿಗೆ ಸೇರಿಂದಂದರೆ ನಮ್ಮ ಆಕ್ಷೇಪಣೆ ಅಡ್ಡಿ ಆತಂಗೆ ಏನಿಲ್ಲ. ನಾವು ಹೇಳ್ತಾ ಇರೋದು, ಬೇಕು ಅಧಿಕಾರ ಇದ್ದಾಗಲೆಲ್ಲ ಬೇಕು ಕಾಲು ಕೆರ್ಕೊಂಡು ಎಂಕ್ರೋಚ್ಮೆಂಟ್ ಮಾಡಿ ಭೂಮಿ ಆಸ್ತಿಯನ್ನು ಕಬಳಿಸೋ ಕೆಲಸವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಒಂದು ಭಾಗದಲ್ಲೆಲ್ಲ ಅನೇಕ ಭಾಗದಲ್ಲ ನೋಡ್ತಾ ಇದ್ದೀವಿ. ಇದಕ್ಕೆ ಒಂದಷ್ಟು ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂರುವಂಥ ಕೆಲಸ, ಜನಪ್ರತಿನಿಧಿಗಳು ಮೌನವಾಗಿ ಅವರಿಗೆ ಮೌಖಿಕ ಬೆಂಬಲ ಕೊಡುವಂಥ ಕೆಲಸ. ಶಾಶ್ವತ ಅಧಿಕಾರ ಯಾರಿಗೂ ಇಲ್ಲ, ಎಲ್ಲರಿಗೂ ಗೊತ್ತು. ಕೊಂಡ್ರಾವರ ಕಾಲದಿಂದ ಈ ಮೊನ್ನೆ ಅಧಿಕಾರ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ವಿದ್ಯಾಪೀಠ ಉಳಿಬೇಕು, ವಿದ್ಯಾರ್ಥಿಗಳು ಉಳಿಬೇಕು, ಭವಿಷ್ಯದ ದಿನಗಳಲ್ಲಿ ಎಲ್ಲರೂ ಒಳ್ಳೆಯದಾಗಬೇಕು ಅಂತ ನಮ್ಮ ಹಾರೈಕೆ, ಅಲ್ಲದೆ ಬೇರೆ ಏನಿಲ್ಲ. ಮತ್ತು ಈ ಭಾಗದ ಹಳೆ ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಏನಾದ್ರು ಕೈ ಹಾಕಿದರೆ ನಮ್ಮದು ಜಿಲ್ಲೆಯಾದ್ಯಂತ ಒಂದು ಕಾರ್ಯಕರ್ತರು ಪಕ್ಷದ ವತಿಯಿಂದ ಮತ್ತು ಎಲ್ಲರೂ ಒಂದು ಏನು ಒತ್ತೋರ್ ಒಕ್ಕೂಟ ಅವರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ನಾವೆಲ್ಲ ಸೇರಿ ಮಾಡಬೇಕು ಅಂತ ನಾನು ಜಿಲ್ಲೆಯ ಜನತೆ ಪರವಾಗಿ ನಿಮ್ಮನ್ನು ವಿನಂತಿ ಕೂಡ ಮಾಡ್ತೇನೆ. ಗೋಷ್ಠಿಯಲ್ಲಿ ಸ್ಥಳದಾನಿಗಳಾದ ಕೀಕಂಡ ರಾಜ ಮೇದಪ್ಪ, ಬಕ್ಕಿ ಬ್ರಾಹ್ಮಣರ ನಾರಾಯಣ, ಹಳೆ ವಿದ್ಯಾರ್ಥಿಗಳಾದ ಕುಲ್ಲೇಟಿರ ಅಜಿತ್ ನಾಣಯ್ಯ, ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಕುಂಡ್ಯೋಳಂಡ ವಿಶು ಪೂವಯ್ಯ, ಮನು ಮಹೇಶ್, ಬಿದ್ದಾಟಂಡ ಸಂಪತ್, ಕಂಗಾಂಡ ಜಾಲಿ ಪೂವಪ್ಪ, ಬಾಳೆಯಡ ಮೇದಪ್ಪ ಪಾಲ್ಗೊಂಡಿದ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. GB ಸಿಂಡ್ರೋಮ್ ಎಂಬ ಭೀಕರವಾದ ಅಪರೂಪದ ಕಾಯಿಲೆಗೆ ತುತ್ತಾಗಿದ್ದ ಒಂದು ಬಡ ಜೀವವನ್ನು ಉಳಿಸಿದ ಶಾಸಕರಾದ AS ಪೊನ್ನಣ್ಣವರು ಹಾಗೂ ಅವರೊಂದಿಗೆ ಬೆರೆತು ಬಡಜನರ ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸ್ತಾ ಇರುವ ಚೋಕಂಡ ಸಂಜು ಸುಬ್ಬಯ್ಯವರು ಮಾನವೀಯತೆ ಮೆರೆದಿದ್ದಾರೆ. ಪಾಲಿಬೆಟ್ಟ ನಿವಾಸಿ ಆಟೋ ಚಾಲಕ ಶ್ರೀಜೇಶ್ ಅವರ ಭಾವ ಟಿ ಶೆಟ್ಟಿಗೇರಿ ನಿವಾಸಿ 24 ವರ್ಷದ ಅಭಯ್ ಅವರಿಗೆ ಅಚಾನಕ್ಕಾಗಿ 2 ಕಾಲುಗಳು ನಿಷ್ಕ್ರಿಯಗೊಂಡು ಕಾಲನ್ನು ಎತ್ತಲಾಗದೆ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದ ಸಂದರ್ಭ ಅವರನ್ನು ತಕ್ಷಣ ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಎಲ್ಲ ವಿಧದ ತಪಾಸಣೆಗಳ ಬಳಿಕ ಅವರಿಗೆ ನರಸಂಬಂಧಿತ ಅಪರೂಪದ ಜೀವಕ್ಕೆ ಅಪಾಯ ಇರುವಂತಹ GB ಸಿಂಡ್ರೋಮ್ ಎನ್ನುವಂಥ ಕಾಯಿಲೆ ಇರುವುದಾಗಿ ದೃಢಪಟ್ಟಿತು. ಈ ಕಾಯಿಲೆಯ ಚಿಕಿತ್ಸೆಗೆ 15 ರಿಂದ 20 ಲಕ್ಷದವರೆಗೆ ವೆಚ್ಚವಾಗುತ್ತೆ ಎಂದು ತಿಳಿದು ಬಂದಾಗ ಆಟೋ ಚಾಲಕರಾಗಿ ಜೀವನ ನಡೆಸ್ತಾ ಇರುವ ಬಡ ಕುಟುಂಬಕ್ಕೆ ಈ ಮೊತ್ತವನ್ನು ಭರಿಸುವುದು ಅಸಾಧ್ಯವಾಗಿತ್ತು. ಈ ಸಂಕಷ್ಟದ ಸಮಯದಲ್ಲಿ ಪಾಲಿಬೆಟ್ಟದ ನಿವಾಸಿ ಹಾಗೂ ಅವರ ಸ್ನೇಹಿತ ಕಾಂಗ್ರೆಸ್ ಪಕ್ಷದ ನಾಯಕರಾದ ರವೀಂದ್ರ ಬಾವೆ ಅವರ ಮೂಲಕ ವಿಷಯವನ್ನು ಶಾಸಕರಾದ AS ಪೊನ್ನಣ್ಣ ಅವರ ಗಮನಕ್ಕೆ ತರಲಾಯಿತು. ಶಾಸಕರಾದ AS ಪೊನ್ನಣ್ಣ ಅವರು ಪಕ್ಷದ ಕಾರ್ಯನಿಮಿತ್ತ ದೆಹಲಿಯಲ್ಲಿ ಪಕ್ಷದ ಸಭೆಯಲ್ಲಿದ್ದರೂ ಕೂಡ ದೂರವಾಣಿ ಮೂಲಕ ತಕ್ಷಣ ಸ್ಪಂದಿಸಿ ಅವರೊಂದಿಗೆ ಸಹಕರಿಸಿ ಬಡ ರೋಗಿಗಳಿಗೆ ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಅಂಬತ್ತಿಯ ಸಮಾಜ ಸೇವಕರಾದ
ಚೋಕಂಡ ಸಂಜು ಸುಬ್ಬಯ್ಯವರೊಂದಿಗೆ ಸಂಪರ್ಕವನ್ನು ಸಾಧಿಸಿ ರೋಗಿಗೆ ಸಂಪೂರ್ಣ ನೆರವು ಒದಗಿಸಿಕೊಡುವಂತೆ ವಿನಂತಿಸಿಕೊಂಡರು. ಸಂಜು ಸುಬ್ಬಯ್ಯ ಅವರು ಕೂಡ ತಕ್ಷಣ ಸ್ಪಂದಿಸಿ ರೋಗಿಯ ಬಿಪಿಎಲ್ ಕಾರ್ಡ್ ಹೊಂದಿರುವುದನ್ನು ಪರಿಗಣಿಸಿ ಶಾಸಕರ ಸಹಕಾರದಿಂದ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ದಿವ್ಯಾ ಪ್ರಕಾಶ್ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದ ಚಿಕಿತ್ಸೆಯಿಂದ ಉಚಿತವಾಗಿ ದೊರಕಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಶಾಸಕರಾದ ಎಸ್ ಪೊನ್ನಣ್ಣ ಹಾಗೂ ಸಮಾಜ ಸೇವಕರಾದ ಸಂಜು ಸುಬ್ಬಯ್ಯ ಅವರಿಗೆ ಹಾಗೂ ಪಕ್ಷದ ನಾಯಕರಾದ ರವೀಂದ್ರ ಬಾವೆ ಅವರಿಗೆ ರೋಗಿಯ ಸಂಬಂಧಿಕರು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ವೈಭವ್ ಅಂತ ಹೇಳುವ ಒಬ್ಬ ಯುವಕ ಆಟೋ ಚಾಲಕ, ಅವರು ಟಿ ಶೆಟ್ಟಿಗೇರಿನಲ್ಲಿ ನಿವಾಸಿ. ಹಾಗೆ ಈ ಒಂದು ನ್ಯೂರೋ ಸಿಂಡ್ರೋಮ್ GB ಸಿಂಡ್ರೋಮ್ ಅಂತ ಹೇಳುವಂಥ ಒಂದು ಕಾಯಿಲೆ 1 ಲಕ್ಷದಲ್ಲಿ ಒಬ್ಬರಿಗೆ ಬರುವಂಥ ಕಾಯಿಲೆ. ಅದಕ್ಕೆ ನಮ್ಮ ಪಕ್ಷದ ನಾಯಕರಾದಂಥ ರವೀಂದ್ರ ಬಾವೆ ಅವರು ಚೆನ್ನೈನಕೋಟೆನಲ್ಲಿರೋರು ನನಗೆ ಫೋನ್ ಮಾಡಿದರು. ನಾನು ದೆಹಲಿನಲ್ಲಿದ್ದೆ, ನಾನು ಯಾವುದೋ ಸಭೆಯಲ್ಲಿದ್ದೆ. ಈ ಥರ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಸಂಜು ಅವರಿಗೆ ಕರೆ ಮಾಡಿದೆ. ಆಮೇಲೆ ಅವರು ಹೇಳಿದ್ರು, ವಿಕ್ಟೋರಿಯಾನಲ್ಲಿ ದಿವ್ಯಾ ಪ್ರಕಾಶ್ ಡೈರೆಕ್ಟ್ ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ನೀವು ಮಾತಾಡಿ, ನಾನು ಮಾತಾಡ್ತೀನಿ. ನಾನು ಅವ್ರಿಗೂ ಕೂಡ ಕರೆ ಮಾಡಿ ಈಗಲೇ ತಕ್ಷಣ ಅವ್ರನ್ನ ಕಳಿಸ್ಕೊಡಿ, ನಾವು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇವರು ಬೆಂಗಳೂರಿಗೆ ಹೋಗಿದ್ರು. ಬೆಂಗಳೂರಿನಲ್ಲಿ 1 ಗಂಟೆಗೆ ಅವ್ರನ್ನ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಕೊಟ್ಟು ಈಗ ಅವರು ಉಳಿದು ಬಂದಿದ್ದಾರೆ. ಗುಣಮುಖರಾಗಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಆಗ್ತದೆ. ಆದರೆ ಈಗ ಊಟ ಮಾಡಿ ಎದ್ದೇಳಿ ಕೂತ್ಕೊಂಡು ಈ ಪರಿಸ್ಥಿತಿಗೆ ವಾಪಸ್ ಬಂದಿದ್ದಾರೆ. ಫಿಸಿಯೋಥೆರಪಿ ಮೂಲಕ ಬಹುತೇಕ ಪೂರ್ಣವಾಗಿ ಗುಣಮುಟ್ಟ ಆಗುವಂಥ ಸಾಧ್ಯತೆ ಇದೆ. ಇಂದ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಕೊಟ್ಟಂಥ ಎಲ್ಲ ವೈದ್ಯರಿಗೆ ಧನ್ಯವಾದ ಹೇಳ್ತೀನಿ. ರವೀಂದ್ರ ಅವರು ಭಾಳ ಕಾಳಜಿಯನ್ನು ವಹಿಸಿದ್ದಾರೆ. ಅವರು ಊರಿನವರಲ್ಲ, ಇರೋದು ಶೆಟ್ಟಿಗೇರಿ, ಚೆನ್ನಾಗಿದ್ದಾರೆ, ಅವರು ಕೂಡ ಕಾಳಜಿಯನ್ನು ವಹಿಸಿದ್ದಾರೆ. ಸಂಜು ಅವರು ಕೂಡ ಇಂಥ ಸಂದರ್ಭಗಳಲ್ಲಿ ಭಾಳ ಕಾಳಜಿಯನ್ನು ವಹಿಸಿದ್ದಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 77ನೇ ಗಣರಾಜ್ಯೋತ್ಸವದ ಅತ್ಯಂತ ಸಂಭ್ರಮ ಮತ್ತು ರಾಷ್ಟ್ರಭಕ್ತಿಯ ವಾತಾವರಣದಲ್ಲಿ ಆಚರಣೆ ಮಾಡಲಾಯಿತು. ಶಾಲಾ ಆವರಣದಲ್ಲಿ ಮುಖ್ಯ ಶಿಕ್ಷಕ ಸತೀಶ್ ನಿರ್ಮಿಸಿದ ರೆಡ್ ಫೋರ್ಟ್, ಇಂಡಿಯಾ ಗೇಟ್, ಪಥಸಂಚಲನ ಹಾಗೂ ವೈಮಾನಿಕ ಪ್ರದರ್ಶನದ ಕೃತಕ ಮಾದರಿಗಳು ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ನೀಡಿತು. ಮಕ್ಕಳು ಇಂಡಿಯಾ ಗೇಟ್ನಿಂದ ಕೆಂಪುಕೋಟೆಯವರೆಗೆ ಪಥಸಂಚಲನ ನಡೆಯುವಂತೆ ಮಾಡಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಎಸ್ಡಿಎಂಸಿ ಅಧ್ಯಕ್ಷೆ ಪಂಕಜ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದರು. ಮುಖ್ಯ ಶಿಕ್ಷಕ ಸತೀಶ್ CS ಅವರ ಮಾರ್ಗದರ್ಶನದಲ್ಲಿ ಸಮಾರಂಭ ಸುವ್ಯವಸ್ಥಿತವಾಗಿ ಹಾಗೂ ಯಶಸ್ವಿಯಾಗಿ ನಡೆಯಿತು. ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸಂವಿಧಾನವೇ ಒಂದು ಪ್ರತ್ಯೇಕ ವಿಷಯವಾಗಿ ಬಂದರೆ ವಿದ್ಯಾರ್ಥಿಗಳು ಅವುಗಳನ್ನು ಕಲಿಯುವುದರ ಮೂಲಕ ಒಬ್ಬ ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಾಧ್ಯ ಎಂದರು. ಅನೌನ್ಸ್ಮೆಂಟ್ ಇತ್ತೀಚೆಗೆ ಕುಶಾಲನಗರದಲ್ಲಿ 9ನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮ ಏನು ಸ್ಪರ್ಧೆ ನಡೆದಿತ್ತು. ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಿರ್ತಾರೆ. ಇದಕ್ಕೋಸ್ಕರ ನಮ್ಮ ಶಾಲೆಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ನಮ್ಮ ಕರಾಟೆ ಮೇಡಮ್ರಾಗಿರುವಂತಹ ಸೀಮಾ ಮೇಡಮ್ರವರು ನಮ್ಮೊಂದಿಗಿದ್ದಾರೆ. ಈ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಪಂಕಜ ಮೇಡಮ್ರವರು ಅವರಿಗೆ ಹಸ್ತಾಂತರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೇ ಸಂದರ್ಭ ಇತ್ತೀಚೆಗೆ ಕುಶಾಲನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಮುಳ್ಳೂರು ಸರ್ಕಾರಿ ಶಾಲೆಯ ಮಕ್ಕಳು 11 ಪ್ರಥಮ, 5 ದ್ವಿತೀಯ, 3 ತೃತೀಯ ಬಹುಮಾನ ಪಡೆದಿದ್ದರಿಂದ ಕರಾಟೆ ಶಿಕ್ಷಕಿಯಾದ ಸೀಮಾ ಅವರು ಶಾಲೆಗೆ ನೀಡಿದರು. ಶಿಕ್ಷಕಿ ಶೀಲಾ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ಸಂವಿಧಾನದ ಮಹತ್ವವನ್ನು ಸಾರುವಂತೆ ಸಂವಿಧಾನ ಪೀಠಿಕೆಯನ್ನು ವಿದ್ಯಾರ್ಥಿಗಳು ನೋಡದೆ ಪಠಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಎಲ್ಲದರಲ್ಲೂ ರಾಷ್ಟ್ರ ಗೌರವದ ಭಾವನೆ ಮೂಡಿಸಲು ಇದು ಸಹಕಾರಿಯಾಯಿತು. ವಿದ್ಯಾರ್ಥಿಗಳು ಪಥಸಂಚಲನ, ದೇಶಭಕ್ತಿ ಗೀತೆ, ಭಾಷಣ, ನೃತ್ಯಗಳ ಮೂಲಕ ಕಾರ್ಯಕ್ರಮಕ್ಕೆ ರಂಗನ್ನ ತಂದರು. ಪೋಷಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಮೂಲಕ ಶಾಲೆಯಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಸಮಾರಂಭ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಶಿಸ್ತು ಮತ್ತು ಜವಾಬ್ದಾರಿಯ ಅರಿವು ಮೂಡಿಸುವ ಮಹತ್ವದ ವೇದಿಕೆಯಾಯಿತು. ಕರುಣಾಮಯ ನನ್ನ ನಿನ್ನೆ ನಾಮವು ಒಂದೇ, ನೀಗಿಸಬಲ್ಲದು ಬಾಧೆ. ನಿನ್ನೆ ನಾಮವು ಒಂದೇ,
ನೀಗಿಸಬಲ್ಲದು ಬಾಧೆ ತನುಮನ. ದಾಪಕ್ಲು ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ 77ನೇ ಗಣರಾಜ್ಯೋತ್ಸವದ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಎನ್ಎಸ್ ಉದಯಶಂಕರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ದಾಪಕ್ಲುವಿನ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಮೈನಾ ಕುಮಾರಿಯವರು ಧ್ವಜಾರೋಹಣ ನೆರವೇರಿಸಿದರು. ಶಿಕ್ಷಕ ಕಿರಣ್ ಅವರು ದಿನದ ಮಹತ್ವದ ಕುರಿತು ಮಾತನಾಡಿದರು. ಮಕ್ಕಳೇ, ಸುಮಾರು 1947ಕ್ಕಿಂತ ಮುಂಚೆ ನಮ್ಮ ದೇಶವನ್ನ ಬ್ರಿಟಿಷರು ಆಳ್ತಾ ಇದ್ರು. ಗೊತ್ತಾಗಿಲ್ಲ? ಸುಮಾರು ಎಷ್ಟು ವರ್ಷಗಳ ಕಾಲ ಆಳಿದ್ದಾರೆ? ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನ ಆಳ್ತಿದ್ರು. ಇವರು ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಬಂದರು. ಹಾಗೆ ನಮ್ಮ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ್ರು. ದಾಪಕ್ಲು ವ್ಯಾಪ್ತಿಯ ಬೇತು, ಚೆರಿಯಪರಂಬು, ಹಳೆ ತಾಲೂಕು, ಕೊಳಕೇರಿ, ಕೊಟ್ಟಮುಡಿ ಸೇರಿದಂತೆ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ 77ನೇ ಗಣರಾಜ್ಯೋತ್ಸವದ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಗಣರಾಜ್ಯೋತ್ಸವದ ಅಂಗವಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಂದ ನಡೆದ ಆಕರ್ಷಕ ಪಥಸಂಚಲನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಈ ಸಂದರ್ಭ ಆಯಾ ಶಾಲೆಗಳ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಪ್ರಾಂಶುಪಾಲರು, ಶಿಕ್ಷಕ, ಉಪನ್ಯಾಸಕ ವೃಂದ, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಸ್ಥಳದಾನಿಗಳು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೋಮವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಂದ ಕಾಲೇಜಿನಲ್ಲಿ ಭೇಟಿಯಾಗಿ ಶಾಲೆಯ ಜಾಗ ಒತ್ತುವರಿಯಾಗಿರುವ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ರು. ಬೇತು ಗ್ರಾಮದ ಬಳ್ಳೆಪಂಡ, ಚೋಕೀರ, ಕೀಕಂಡ ಮತ್ತು ಪೋರಾಡ್ ಬ್ರಾಹ್ಮಣ ಕುಟುಂಬಸ್ಥರು ಉದಾರವಾಗಿ ನೀಡಿದ ಜಾಗ ಒತ್ತುವರಿಯಾಗಿದೆ. ಪ್ರಾಂಶುಪಾಲರು ಸಂಬಂಧಪಟ್ಟವರಿಗೆ ಪತ್ರ ಬರೆದರೂ ಕೂಡ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಸರ್ಕಾರಿ ಶಾಲೆಯ ಜಾಗದಲ್ಲಿ ಶಾದಿ ಮಹಲ್ ಕಟ್ಟಲು ಅಧಿಕಾರಿಗಳು ಅವಕಾಶ ನೀಡಿರುವ ಬಗ್ಗೆ ಆಕ್ಷೇಪ ವ್ಯಕ್ತವಾಯಿತು. ಸ್ಥಳ ದಾನಿಗಳ ಕುಟುಂಬಸ್ಥರು, ಹಳೆ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯವರು ಈ ಬಗ್ಗೆ ಚಿಂತನೆ ಮಾಡಿ ಆಗಿರುವಂತಹ ಒತ್ತುವರಿಗಳಿಂದ ತಡೆಗಟ್ಟಬೇಕಾಗಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವಿಶಾಲ ಕುಶಾಲಪ್ಪ, ಉಪಪ್ರಾಂಶುಪಾಲರಾದ ಶಿವಣ್ಣ ಎಂಎಸ್, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಎನ್ಎಸ್ ಉದಯಶಂಕರ್ ಅವರು ತಾವು ಜಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಮಾಹಿತಿ ನೀಡಿದ್ದಲ್ಲದೆ ಪತ್ರ ವ್ಯವಹಾರ ಮಾಡಿದ ದಾಖಲೆ ಪತ್ರದೊಂದಿಗೆ ಮನವರಿಕೆ ಮಾಡಿಕೊಟ್ರು. ಮತ್ತೊಂದು 18/2 ಜಮಾ ಇದೊಂದು 18/3 270 ಇದು ಒಟ್ಟು ನಮಗೆ ಇದೆ ಇದೆಲ್ಲ ಗೊಂದಲ ಸ್ಟಡಿ ಮಾಡಕ್ಕೆ ಆಗ್ತಾ ಇಲ್ಲ. ಕ್ಲಿಯರ್
ನೀವು ಶಾಸಕರ ಗಮನಕ್ಕೆ ಮತ್ತೊಮ್ಮೆ ತನ್ನಿ, ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ಹೇಳಿ, ನೀವು ಸರ್ವೆ ಮಾಡಿ ವಿಂಗಡಣೆ ಮಾಡಿ ಕೊಡುವವರೆಗೆ ಕೆಲಸ ನಿಲ್ಲಿಸಿ. ಇಲ್ಲದಿದ್ದರೆ ಗ್ರಾಮದಲ್ಲಿ ಗೊಂದಲ ಪ್ರಾರಂಭ ಆಗುತ್ತೆ. ಶಾಸಕರ ಮೇಲೆ ಅನುಮಾನ ವ್ಯಕ್ತ ಆಗುತ್ತದೆ. ಅಭಿಮಾನಿ ಇಲ್ಲ, ಶಾಸಕರೇ ಡೈರೆಕ್ಟ್ ಡಿಸಿಗೆ ಹೇಳಿ ಕೆಲಸ ಅಲ್ಲಿವರೆಗೆ ನಿಲ್ಸಕ್ಕೆ ಹೇಳಿ ಅಲ್ವಾ? ಇಲ್ಲದಿದ್ರೆ ನಾವು ನಿಲ್ಲಿಸೋದು ನಾಡಿನಲ್ಲಿ ಇದ್ದೀವಿ. ಇದು ಪ್ರಶ್ನೆ ಏನಂದ್ರೆ, ಇದಕ್ಕೆ ಯಾವುದೇ ಸರ್ವೆ ಆಗೋದಕ್ಕೆ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡಿರೋದು ಉದ್ದಲಿಪುಜೆಯ ಶಾಸಕರೇ ನಿರ್ವಹಿಸಿಕೊಂಡು ಮಾಡಿರೋದು ತಪ್ಪಾಗಿದೆ. ಹೌದು, ಬೇಕಟ್ಟಾಗಲಿ ಸರ್ಕಾರದಿಂದ ಸಭೆ ಆದೇಶ ಬಂದ್ಮೇಲೆ ಈಗ ಅವರಿಗೆ ಮಾನ್ಯ ಗೌರವಾದ ಶಾಸಕರಿಗೆ ಗೊತ್ತಿಲ್ಲದೆ ಅವ್ರ ಮಾಹಿತಿ ಪಾರ್ಟಿಗಳು ಮಾಹಿತಿ ಕೊಡದೇ ಇದಾಗಿರ್ಬೋದು ಅಂತ ಹೇಳ್ಬೋದು. ಈಗ ಮಾಹಿತಿ ಗಮನ ಬಂದಿದೆ, ತಕ್ಷಣ ವಿತಿನ್ ನೋ ಟೈಮ್ ಜಿಲ್ಲಾಧಿಕಾರಿ, ಈ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರೇ ಸ್ಪಾಟ್ ಅಲ್ಲಿ ಹೇಳಿ ಇವರಿಗೆ ನಿಲ್ಲಿಸಿ ಆಚಾರ್ಯಗಳ ಕೆಲಸ ನಿಲ್ಲಿಸಿ ಹೇಳಿದ್ರೆ ಸಾಕು. ಅಲ್ಲ ಮುಖತಃ ಹೇಳ್ತಾರೋ ಹೋರಾಟ ಹೇಳ್ತಾರೋ ಏನು ಗೊತ್ತಿಲ್ಲ, ಏನು ಮಾಡ್ತಾರೆ ಅದು ಅವರಿಗೆಲ್ಲ ಅಧಿಕಾರ ಇದೆ. ಈಗ ಮಾನ್ಯ ನಮ್ಮ ಗೌರವ ಹೇಳಂಗೆ ಇದು ಪಕ್ಷದ ಇದುಂಟಲ್ಲ, ಸಾರ್ವಜನಿಕರ ಹಿತಾಸಕ್ತಿಯ ಬಗ್ಗೆ ಚಿಂತನೆ ಇರೋದು. ಈ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸದ ಏನೋ ಉದ್ದೇಶಕ್ಕಾಗಿ ಸಾಲ ಇದಾಗಿರೋದು, ಆ ಉದ್ದೇಶಕ್ಕೆ ಸದ್ಬಳಕೆ ಆಗಬೇಕು ಅಂತ ಹೇಳುವ ಮನೋಭಾವನೆ ಇರುವವರು ಇದಕ್ಕೆಲ್ಲ ಕೈ ಜೋಡಿಸ್ಬೇಕು. ಈಗ ಯಾರೋ ಕಬರಸ್ಥಾನ ಕೊಡೋಕೆ ಕಟ್ಟಕ್ಕೆ ಅಂತ ಹೇಳಿದ್ರೆ ಇವರು ಕೀಕೊಂಡು ಕೊಡ್ತಿದ್ರ ಅಥವಾ ಭಟ್ರು ಕೊಡ್ತಿದ್ರ, ಇವರು ಕೊಡ್ತಿದ್ರ? ಕೊಡೋ ಉದ್ದೇಶಕ್ಕೆ ಬಳಕೆ ಆದ್ರೆ ಎಲ್ರಿಗೂ ನೆಮ್ಮದಿನೇ ಸಮಾಜದಲ್ಲಿ. ಇದು ಗೊತ್ತಿದ್ದು ಸಮಾಜದಲ್ಲಿ ಅಶಾಂತಿ ವಾತಾವರಣ ಮಾಡುವಂಥದ್ದು ಹುನ್ನಾರ ಅಂತ ಹೇಳಲು ತಪ್ಪಾಗಲ್ಲ. ಮುಂದಕ್ಕೆ ಅದನ್ನ ತಕ್ಷಣ ಮಾನ್ಯ ಗೌರವ ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಗಮನಕ್ಕೆ ತಂದಿದೆ. ಈ ಶಾಲಾ ಅಭಿವೃದ್ಧಿ ಸಮಿತಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನನ್ನ ಭಾವನೆ. ತಕ್ಷಣ ನೀವು ಮಾಡಿದ್ರಿ, ಜನತೆ ಪರವಾಗಿ ನಿಮ್ಗೆ ಅಭಿನಂದನೆ ಹೇಳಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಗತಿಗಟ್ಟುಗಳನ್ನು ನೀವು ಸರ್ಕಾರ ಕಾಲಕಾಲಕ್ಕೆ ಬದಲಾವಣೆ ಆಗುವುದು ನಾವು ನೋಡ್ಕೊಂಡು ಬಂದಿದ್ದೀವಿ. ಇದುವರೆಗೆ ಅಧಿಕಾರಿಗಳು ಸರ್ಕಾರಿ ಆಡಳಿತ ಮಾಡುವವರು ಕೈಗೊಂಡ ಯಾವತ್ತೂ ಆಗಬಾರ್ದು. ನೀವು ಆಗಲಿಲ್ಲ, ಹಾಗಾಗಿ ನಿಮ್ಗೆ ಇನ್ನೊಂದು ಆರೋಗ್ಯ ಕೊಡಿ, ಗಟ್ಟಿಯಾಗಿ ನೀವು ಕೆಲಸ ಮಾಡಿ. ಸತ್ಯ ಹೋಗಿ ಅಷ್ಟೇ, ಇವ್ರು ಹೇಳಕ್ಕೆ ಅವ್ರ ಜಾಗ ನಾವೇನು ಕಟ್ಟಕ್ಕಾಗ ಬರಲ್ಲ. ನಮ್ಮ ಜಾಗ ನಮ್ಮ ಶಾಲೆಗೆ ಕೊಟ್ಟ ಜಾಗ ನಮ್ದು ಅಂದ್ರೆ ಒಂದು ಸೆಂಟರ್ ಬಿಡೋದಿಲ್ಲ. ಅದಕ್ಕೆ ಏನು ಕೊಡುವ ಜಿಲ್ಲೆಯ ಜನ ಏನೇನು ಸಾಕಾಗಬೇಕು, 4 ಶಾಲೆ ದಾನ ಕೊಟ್ಟಿದ್ದಕ್ಕೆ ಆಗಬೇಕು, ಇಡೀ ಜಿಲ್ಲೆಯ ಜನ ಸೇರುವಂತ ವ್ಯವಸ್ಥೆ ಆಗ್ತದೆ. ಯಾರು ನಿಮ್ಮನ್ನ ತಪ್ಪು ಮಾಡಿ ಅವನ್ನ ಕಂಡು ಬಾಗಿಲಿನಲ್ಲಿ ಆಡೋದನ್ನ ಯಾವತ್ತೂ ಮಾಡಿಲ್ಲ. ಅನ್ಯಾಯ ವಿರುದ್ಧವಾಗಿ ನಾವು ಹೋರಾಟ. ಕಾನೂನು ತಿಳಿದವರೇ ಈ ರೀತಿ ವ್ಯತ್ಯಾಸ ಆದರೆ ಓಕೆ, ಕಾನೂನು ಗೊತ್ತಿದ್ದು ಉಡಾಫೆ ಮಾಡ್ಕೊಂಡು ನೋಡುವ, ನಮ್ದೇ ಒಂದು ಹೇಳ್ಕೊಂಡ್ರೆ ಅದಕ್ಕೆ ನಮ್ಮ ಔಷಧಿ ನಮ್ಮ ಹತ್ರ ಇದೆ ಅಂತ ಹೇಳಲಿಕ್ಕೆ ಬಂದಿದ್ದ. ಈ ಸಂದರ್ಭ ಕಾಲೇಜು ಅಭ್ಯರ್ಥಿ ಸಮಿತಿಯ ಮಾಜಿ ಉಪಾಧ್ಯಕ್ಷ ಕರವಂಡ ಲವನಾಣಯ್ಯ, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಾಂತೆಯಂಡ ರವಿ ಕುಶಾಲಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು. ಕಾಜೂರು ಗ್ರಾಮದ ನಿವಾಸಿ ಪುಷ್ಪ ಎಂಬುವರ ಮನೆಗೆ ಜನವರಿ 25ರ ಮಧ್ಯರಾತ್ರಿ ಸುಮಾರು 11:40ಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಮನೆ ಸಂಪೂರ್ಣ ಭಸ್ಮವಾಗಿದೆ. ಪುಷ್ಪ ಅವರು ತಮ್ಮ ಮೊಮ್ಮಗ ಹರ್ಷಿತ್ನೊಂದಿಗೆ ಗಾಢ ನಿದ್ರೆಯಲ್ಲಿದ್ದಾಗ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಎಚ್ಚರಗೊಂಡ ಪುಷ್ಪ ಅವರು ಅಕ್ಕಪಕ್ಕದವರ ಗಮನಕ್ಕೆ ತಂದಿದ್ದಾರೆ. ಪಕ್ಕದ ಮನೆಯವರಾದ ಐಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿನೋದ್ ಅವರು ಮನೆಯೊಳಗೆ ಮಲಗಿದ್ದ ಬಾಲಕ ಹರ್ಷಿತ್ನನ್ನ ಹೊರಗೆ ಕರೆತಂದರು. ಸ್ಥಳೀಯರು ಬೆಂಕಿ ನಂದಿಸಲು ಸಾಧ್ಯವಾಗದಿದ್ದಾಗ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಯಿತು. ಕರೆ ಸ್ವೀಕರಿಸಿದ ಕೇವಲ 20 ನಿಮಿಷಗಳಲ್ಲಿ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ಹತೋಟಿಗೆ ತಂದರು. ಈ ಬೆಂಕಿ ಅವಘಡದಿಂದಾಗಿ ಮನೆಯಲ್ಲಿದ್ದ ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ. ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೆ ಬಸವನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಸರ್ಕಾರ 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುತ್ತಿರುವ ಜೊತೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಸೇರಿದಂತೆ ಉತ್ತಮ ಗುಣಮಟ್ಟದ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ. ಗ್ರಾಮಸ್ಥರ ರಸ್ತೆ ಮಾಡುವಾಗ ನೋಡಿಕೊಳ್ಳಬೇಕು. ಇಕ್ಕಟ್ಟಾದ ಜಾಗದಲ್ಲಿ ಬೇಲಿ ತೆರವುಗೊಳಿಸಿಕೊಡಬೇಕೆಂದು ಹೇಳಿದರು.
ಈ ಭಾಗದಲ್ಲಿ ರಾಜಮ್ಮ ಅವರು ಇರ್ಬೋದು, ಲೀಲಮ್ಮ ಇರ್ಬೋದು, ಎಲ್ಲ ನಮ್ಮ ಹಿರಿಯ ಗ್ರಾಮಸ್ಥರು, ಆಮೇಲೆ ನಮ್ಮ ಪತ್ರಕರ್ತ ದಿನೇಶ್ ಅಣ್ಣ ಏನು ಬಿಡೋದಿಲ್ಲ. ADB ಫುಲ್ ಹೆಸರು ನೀನು? ಸಂಜಯ್. ನಾನು ADB ಅಂತ ಅಡ್ರೆಸ್ ಎಲ್ಲರೂ ಸೇರಿಕೊಂಡು ತಡವಾಗಿದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಕಾಮಗಾರಿ ನಾನು ಮಾಡಿಸ್ಕೋಬೇಕು. ಇನ್ನೂ ಹೆಚ್ಚುವರಿ ಕಾಮಗಾರಿ ಆದರೆ ಇದಾದಮೇಲೆ ಏನಾದರೂ ಕಡಿಮೆ ಆಗೋಂಥ ಸಂದರ್ಭದಲ್ಲಿ ಅದು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ಮದುವೆ ಬ್ಯುಸಿಯಾಗಿದ್ದೀರಾ. ನಮ್ಮ ಅಂದರೆ ನಿಮ್ಮ ತಾಳ್ಮೆಗೆ ನಾವು ಋಣ ಆಗಿರ್ತೀವಿ. ಯಾಕೆ ಗೊತ್ತಾ, ಇಲ್ಲಾಂದರೆ ಬೇರೆ ಊರಲ್ಲಿ ಅವತ್ತು ಚುನಾವಣೆ ಸಂದರ್ಭದಲ್ಲಿ ಬಹಿಷ್ಕಾರ ಗೀಸ್ಕಾರ ಅಂತ ಮಾತು ಬಂತು, ಕರೆಕ್ಟ್ ಇಲ್ವಾ? ಆ ಥರದ ಅವಶ್ಯಕತೆ ಇಲ್ಲ. ನೀವು ಮತ ಹಾಕಿರ್ಲಿಲ್ಲ ಅಂತಂದರೆ ನಾವು ಈ ಥರ ನಿಮಗೆ ಧೈರ್ಯ ಕೊಡೋಕ್ಕಾಗಲಿಲ್ಲ. ಮತ ಹಾಕೋದು ಯಾರಿಗಾದ್ರೂ ಹಾಕೊಳ್ಳಿ, ದಯವಿಟ್ಟು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ, ಅಭಿವೃದ್ಧಿ ಸಂದರ್ಭದಲ್ಲಿ ಅಭಿವೃದ್ಧಿ, ಅದೇ ನಮ್ಮ ಮಂತ್ರ. ನಾವು ಈಗ ನಿಮಗೆ ಅಮ್ಮ ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ ನಮ್ಮ ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ. ಈಗ ಕತ್ಕೊಂಡ್ಬಂದಿದ್ದೀವ ದುಡ್ಡು, ಸರ್ಕಾರನೇ ಕೊಟ್ಟಿರೋಂಥ ದುಡ್ಡು. ಆ ವಿಚಾರದಲ್ಲಿ ಅಭಿವೃದ್ಧಿಗೆ ಏನೂ ಕಾಂಪ್ರಮೈಸ್ ಇಲ್ಲ, ಅಭಿವೃದ್ಧಿನೂ ಮಾಡ್ತೀವಿ, 5 ಗ್ಯಾರಂಟಿನೂ ನಿರಂತರವಾಗಿ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂದರ್ಭ ಶಾಸಕರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಆಲೂರು ಸಿದ್ದಾಪುರ ವಲಯ ಅಧ್ಯಕ್ಷ MV ಅಶೋಕ್, ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯೆ ರಾಜಮ್ಮ, ರುದ್ರಯ್ಯ, ಪ್ರಮುಖರಾದ ಲೀಲಾದಾಸ್, ಕುಮಾರಪ್ಪ, KN ದಿನೇಶ್, ಸೋಮವಾರಪೇಟೆ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಜನಾರ್ದನ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಸಂದೀಪ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅರಮೇರಿ SMBS ವಿದ್ಯಾಸಂಸ್ಥೆಯಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಕಾಫಿ ಬೆಳೆಗಾರರಾದ ಕಂಡ್ರ ತಂಡ ಪ್ರವೀಣ್ ಪೂವಯ್ಯ ಅವರು ನೆರವೇರಿಸಿದರು. ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಕುಸುಮ್ ಟಿಟ್ಟೋ ಅವರು ಮಾತನಾಡಿ ಗಣರಾಜ್ಯೋತ್ಸವವು ಹಾದು ಬಂದ ರೀತಿಯಿಂದ ಸಂಕ್ಷಿಪ್ತವಾಗಿ ವಿವರಿಸಿದರು. Having solemnly resolved to constitute India into a sovereign, socialist, secular, democratic, republic, and to secure. Big day. The Prime Minister, the President of India, the chief guests from the British Council and British Commission. I know all of you have taken note of that. Swatantrata ki mantra is Vande Mataram, celebrating its 150th anniversary. Samruddhi ki mantra. What is that, children? Can you all repeat? What is Samruddhi ki mantra going on in India now? Atmanirbhar Bharat. Thank you. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಂಡ್ರ ತಂಡ ಪ್ರವೀಣ್ ಪೂವಯ್ಯ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮದ ಕುರಿತು ಅರಿವು ಮೂಡಿಸಿದರು. The 77th Republic Day you are doing in the school. Thank you. Actually, the parade which you performed, it took me back in very nostalgic memories. Since when I was in college, I used to participate in this Republic Day parade in the Delhi and Bangalore. SMBS ವಿದ್ಯಾಪೀಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರುವ ಸಂವಿಧಾನವು ನಮ್ಮ ದೇಶದ್ದಾಗಿದ್ದು 97 ಕೋಟಿಗಿಂತ ಹೆಚ್ಚು ಜನರು ಮತದಾನ ಮಾಡಲು ಅವಕಾಶ ಇರುವ ವಿಶ್ವದ ಏಕೈಕ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ನಮ್ಮ ದೇಶ ಪಾತ್ರವಾಗಿದೆ ಎಂದರು. 97 ಕೋಟಿ ಜನ ಈ ದೇಶದಲ್ಲಿ 145 ಕೋಟಿ ಪ್ರಜೆಗಳಲ್ಲಿ 97 ಕೋಟಿ ಜನ ಬರೀ ಮತವನ್ನು ಚಲಾಯಿಸುವಷ್ಟು ಹಕ್ಕು ಇರತಕ್ಕಂಥವ್ರು ಈ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲೂ ಸಹ ಈ ಪರಿಯಾಗಿರ್ತಕ್ಕಂತಹ ಒಂದು ಮಾನವ ಸಂಪನ್ಮೂಲ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಅತ್ಯಂತ ಹೆಮ್ಮೆಯಿಂದ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಆದರೆ ಈ ದೇಶದ ನಾಯಕರುಗಳಿಗೆ ಎಲ್ಲರಿಗೂ ಸಹ ಒಂದು ಬಹುದೊಡ್ಡ ಕನಸಿದೆ. ಈ ದೇಶ 1947ರಲ್ಲಿ ಸ್ವತಂತ್ರವನ್ನು ಪಡ್ಕೊಂಡಿದೆ. 2047ರಲ್ಲಿ ಈ ದೇಶ ಇಡೀ ಒಂದು ವಿಕಸಿತ ಭಾರತವಾಗಿ ಕಾಣಬೇಕು. ಕೇವಲ ವಿಕಸಿತ ಭಾರತ ಅಂತ ಹೇಳಿದ್ರೆ ನೀವೆಲ್ಲ ರೀತಿಯ ಕೇವಲ ಭೌತಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳ ಅಭಿವೃದ್ಧಿ ಮಾತ್ರ ಅಲ್ಲ, ಬದಲಿಗೆ ಸ್ವಾವಲಂಬಿಯಾಗಿ ಕಾರ್ಯಕ್ರಮದಲ್ಲಿ NCC ಸ್ಕೌಟ್ಸ್ ಮತ್ತು ಗೈಡ್ಸ್ SMBS ಬ್ಯಾಂಡ್ ಪಾಂಚಜನ್ಯ ನಡೆಸಿದ ಪರೇಡ್ ಆಕರ್ಷಕವಾಗಿತ್ತು. ಕೊಡಗು ಚಾನಲ್ ನ್ಯೂಸ್ ನೌಫಲ್ ಕಡಂಗ. ವಿರಾಜಪೇಟೆ ನಾಪೋಕ್ಲು ಮುಖ್ಯ ರಸ್ತೆಯ ಹುಣಸೂರು ಭಾಗಮಂಡಲ ರಾಷ್ಟ್ರೀಯ ಹೆದ್ದಾರಿ 90ರ ಕಡಂಗ ಚೆಯ್ಯಂಡಾಣೆ ರಸ್ತೆ ಕಾಮಗಾರಿ ಆರಂಭಗೊಂಡಿದ್ದು ಇದು ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ.
ಕಾಮಗಾರಿ ನಡೀತಾ ಇದ್ದ ಸ್ಥಳಕ್ಕೆ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಅವರು ಭೇಟಿ ನೀಡಿದ ಸಂದರ್ಭ ಗಿರೀಶ್ ಅವರಿಂದ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಕೂಡಲೇ ಮೋರಿ ನಿರ್ಮಿಸುವ ಸ್ಥಳದಲ್ಲಿ ಸೇತುವೆ ನಿರ್ಮಿಸಬೇಕು, ರಸ್ತೆ ಕಾಮಗಾರಿ ಕಳಪೆ ಆಗಬಾರ್ದು, ಕಳಪೆ ಆದರೆ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಆಯ್ತಾ, ನಿಮ್ಗೆ ಸಫಲ ಇಲ್ಲದೆ ಹೋದ್ರು ಸರ್, ನಿಮ್ಗೆ ನೆಕ್ಸ್ಟ್ ಬ್ರಿಡ್ಜ್ ಮಾಡ್ಕೊಳ್ಬೇಕು ಅಂತ ನಾನೇ ಹೇಳ್ಬಿಡ್ತೀನಿ. ನೋಡಿ, ನಮ್ಗೆ ಅಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡ್ಕೊಂಡು ರೈಸ್ ಮಾಡಬೇಕು. ಇಲ್ಲಿವರೆಗೆ ಫುಲ್ ರೈಸ್. ಈಗ ಈ ಟಾರಿಂಗ್ ಹಾಕ್ಲಿಕ್ಕೆ ಎಷ್ಟು ಬಿಟ್ಟು ಪ್ಲಾನಿಂಗ್ ಯಾರು ಎಳೆದು ಬಿಟ್ಟು ರೋಲರ್ಲಿ ದಮಾಸ್ ಮಾಡಿ ಆಮೇಲೆ ರೀತಾರಿಂಗ್ ಹೈವೇ ರೋಡ್ ಅಲ್ಲಿ ವೆಹಿಕಲ್ಗಳು ಹೆವಿ ಹೈವೇ ಇದೆ, ಎಲ್ಲ ಇದೆ ಸರ್. ಟ್ರಾಫಿಕ್ ಬಿಸಿ ಇರೋದಕ್ಕೆ ಈ ರೋಡ್ಗಳು ಲಾಸ್ಟ್ ಇಯರ್ ನೋಡಿ, ಲಾಸ್ಟ್ ಇಯರ್ ಕಡಂಗದವರ ಕಡೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಆ ರೋಡ್ ನೀವು ಈಗ 2 ಸರ್ಫೇಸ್ ಬರುತ್ತೆ. ಒಂದ್ ನಿಮಿಷ ಕೇಳಬೇಕು, ನೀವು ಮಾತಾಡ್ತಾರೆ ಪೂರ್ತಿ ನೋಡಬೇಕು. ಇದರಲ್ಲಿ 500 ಮೀಟರ್ ಇದು ಉಂಟಲ್ಲ, 500 ಮೀಟರ್ ಎಲ್ಲೆಲ್ಲಿ ಬಿಟ್ಟು ಹೋಗಿದ್ದಾರೆ ಅದು ಪೂರ್ತಿ. ಈ ಸಂದರ್ಭ ಪೊಕ್ಕಳಂಡ್ರ ಧನೋಜ್ ಕುಮಾರ್ ಮಾತನಾಡಿ, ಕಡಂಗದಿಂದ ಚಯ್ಯಂಡಾಣೆ ಮಾರ್ಗವಾಗಿ ತೆರಳುವ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದ್ದು, ಇದು ಕಳಪೆ ಕಾಮಗಾರಿ ನಡೀತಾ ಇದೆ ಎಂದು ತಿಳಿದು ಇಲ್ಲಿಂದ ಗ್ರಾಮಸ್ಥರು ಎಲ್ಲರೂ ಸೇರಿದ್ದೇವೆ. ರಾಜ್ಯ ಹೆದ್ದಾರಿಗೆ ಸೇರುವ ಈ ರಸ್ತೆಯಲ್ಲಿ ಮೋರಿಗಳನ್ನು ಅಳವಡಿಸಿ ಅವೈಜ್ಞಾನಿಕವಾಗಿ ಕಾಮಗಾರಿಯಿಂದ ಪ್ರಾರಂಭಿಸ್ತಾ ಇದ್ದಾರೆ. ಇದಕ್ಕೆ ತಮ್ಮ ವಿರೋಧವಿದೆ ಎಂದರು. ಎಲ್ಲರಿಗೂ ನಮಸ್ತೆ. ಏನಂತ ಹೇಳಿದ್ರೆ ನಾವಿಲ್ಲಿ ಇವತ್ತು ನರೇಂದ್ರ ಗ್ರಾಮ ಪಂಚಾಯತಿಗೆ ಸೇರಿದಂಥ ಎಲ್ಲ ಗ್ರಾಮಸ್ಥರು ನಾವು ಇವತ್ತು ಈ ಕಡಂಗ ಭಾಗದಲ್ಲಿ ಬಂದು ಸೇರ್ಕೊಂಡಿದ್ವಿ. ಉದ್ದೇಶ ಏನಂತ ಹೇಳಿದ್ರೆ, ಈ ಕಡಂಗ ಟು ಚೈನಾಣೆ ರಾಷ್ಟ್ರೀಯ ಹೆದ್ದಾರಿ 90 ಬರ್ತದೆ. ಇದರ ಮಾರ್ಗದ ಕೆಲಸ ನಡೀತಾ ಇತ್ತು. ಅಂದರೆ ಗ್ರಾಮಸ್ಥರಿಗೆ ಕೆಲಸ ನಡೀಬೇಕಾದರೆ ಈ ಕೆಲಸ ಕಳಪೆ ಆಗುವಂಥ ಸಾಧ್ಯತೆ ಇದೆ ಅಂತ ಕಂಡು ಬಂದ ತಕ್ಷಣ ನಾವುಗಳು ಎಚ್ಚೆತ್ತು ಇವತ್ತಿನ ದಿವಸ ಇಲ್ಲಿ ಸೇರಿದ್ದೀವಿ. ಎಲ್ಲ ಗ್ರಾಮಸ್ಥರು ಸೇರಿಕೊಂಡ ಮೇಲೆ ಇವತ್ತು ನಮ್ಮ ಇವರು ಕಾರ್ಯಪಾಲಕ ಇಂಜಿನಿಯರ್ ಒಬ್ಬರು ಬಂದಿದ್ದಾರೆ. ಅವ್ರನ್ನ ಕೇಳಿದಾಗ ಇದು ಮುಖ್ಯವಾದಂಥ ಸ್ಟೇಟ್ ಹೈವೇಲಿ ಮೋರಿಯನ್ನು ಹಾಕ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲಾದರೂ ಹುಣಸೂರು ಟು ತಲಕಾವೇರಿ ಇದು ಹೆದ್ದಾರಿ ಬರ್ತದೆ, ಮೈಸೂರಿಂದ ಬರುವಂಥದ್ದು. ಸಾಕಷ್ಟು ಪ್ರವಾಸ ಕೇಂದ್ರಗಳು ನಮ್ಮ ಈ ಕಡೆ ಇದ್ದಾವೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ಆಧಾರದಲ್ಲಿ ಇಲ್ಲಿ ಮೋರಿ ಹಾಕ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇದಕ್ಕೆ ನಾವು ಹೇಳ್ತಿದ್ವಿ, ಇದಕ್ಕೆ ಮೋರಿ ಅಲ್ಲದೆ ಇದನ್ನು ಹೈಟ್ ರೈಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ನಾವು ಅವ್ರಿಗೆ ಕೇಳ್ಕೊಂಡಿದ್ವಿ. ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒಂದು 65ರಿಂದ 70 ಲಕ್ಷ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿಂದ ಹೋಗುವ ಕಡಗದಿಂದ ಚೈನಾಣಿಗೆ ಹೋಗುವಂಥ ಮುಖ್ಯ ರಸ್ತೆ ಏನಿದೆ ಅದರ ಫುಲ್ ಅದು ಲಾಸ್ಟ್ ಇಯರ್ ಕೂಡ ನಾವು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ರೀಪ್ಯಾಚ್ ಮಾಡಿದ್ರು. ಈ ವರ್ಷ ಕೂಡ ರೀಪ್ಯಾಚ್ ಮಾಡಿ ಆಮೇಲೆ ಇವರು ಇದರ ಮೇಲೆ ತಾರು 2 ಲೇಯರ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೆಲ್ಲ ಸೇರಿ ಅದು ಅದರ ಮೇಲೆ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ರೀತಾರಿಂಗ್ ಮಾಡೋದು ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ. ಆ ರಸ್ತೆ 1 ವರ್ಷದ ಮಳೆಗಾಲದಲ್ಲಿ ಅದು ಹದಗೆಟ್ಟು ಹೋಗ್ತದೆ. ಹೆವಿ ವೆಹಿಕಲ್ ಓಡಾಡೋ ಟ್ರಾಫಿಕ್ ಇರುವಂಥ ಜಾಗ ಇದು. ಆದ್ದರಿಂದ ಎಲ್ಲ ಕಂಪ್ಲೀಟಾಗಿ ಈ ರಸ್ತೆಯನ್ನು ಟೋಟಲ್ ಇಲ್ಲಿಂದ ಚೈನಾದವರೆಗೆ ಅದನ್ನು ಫುಲ್ ಸ್ಕ್ರ್ಯಾಪ್ ಮಾಡಿ ಅದಕ್ಕೆ ಈ ವೈಬ್ರೇಟರ್ ಓಡಿಸಿ ಅದರ ನಂತರ ಈ ಏನು ಡಾಂಬರೀಕರಣ ಮಾಡಬೇಕು ಅಂತ ನಮ್ಮೆಲ್ಲ ಆಗ್ರಹ. ಆ ಥರ ಇವರು ನಾವು ಹೇಳಿದಾಗ ಕೆಲಸ ಮಾಡೋದಿದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಈ ರಸ್ತೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಈ ರಸ್ತೆಯಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ. ಇದರ ಬಗ್ಗೆ ಆದಷ್ಟು ಬೇಗ ಕರೆಕ್ಟಾದ ಒಂದು ಮಾಹಿತಿಯನ್ನು ಅವರಿಗೆ ನೀಡಿ ನಾವು ಹೇಳಿದ ಪ್ರಕಾರ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ದರಿಯಂದಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ, ಕಡಂಗ ಚಯ್ಯಂಡಾಣೆ 4.7 ಕಿಲೋಮೀಟರ್ ರಸ್ತೆಯಿಂದ ಶಾಸಕ ಎಸ್ ಪೊನ್ನಣ್ಣ ಅವರು ಮುತುವರ್ಜಿ ವಹಿಸಿ ಕಳೆದ ಅವಧಿಯಲ್ಲಿ ಟೆಂಡರ್ ಅನ್ನು ಕರೆದು ಕಾಮಗಾರಿ ಪ್ರಾರಂಭಕ್ಕೂ ಮೊದಲು ಚರಂಡಿ ಅಗಲೀಕರಣ ಮತ್ತು ಮೇಜರ್ ಗುಂಡಿಗಳನ್ನು ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಈ ರಸ್ತೆಯ ಮಧ್ಯದಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕೆಂಬ ನಮ್ಮ ಒತ್ತಾಯದ ಮೇರೆಗೆ ಪರಿಶೀಲನೆ ನಡೆಸಿದಾಗ ಪೈಪ್ ಅಳವಡಿಸಿ ಮೋರಿ ನಿರ್ಮಾಣಕ್ಕೆ ಅಡ್ಡಿ ಉಂಟಾಗಿತ್ತು. ಈ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗಿದ್ದು
ಟೆಂಡರ್ ಪ್ರಕ್ರಿಯೆಯಲ್ಲಿ ಸೇತುವೆ ಇಲ್ಲದ ಕಾರಣ ತೊಂದರೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸೇತುವೆಯಿಂದ ನಿರ್ಮಿಸಿಕೊಡುವ ಭರವಸೆಯನ್ನ ಅಭಿಯಂತರರು ನೀಡಿದ್ದಾರೆ ಎಂದರು. ಈ ಬಗ್ಗೆ ನಾವು ಶಾಸಕರ ಗಮನವನ್ನು ಕೂಡ ಸೆಳೆದಿದ್ದೆವು. ಆದರೆ ಈಗ ಟೆಂಡರ್ ಆಗಿರೋ ಮೊತ್ತದಲ್ಲಿ ಅದು ಇಲ್ಲದ ಕಾರಣ ನಮ್ಮ ಮಾನ್ಯ AW ಅವರಿಗೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೈಪ್ ಹಾಕ್ಬಿಟ್ಟು ಈಗ ಕಲ್ಲೋಟ್ ಮಾಡಿ ಮುಂದಿನ ಹಂತದಲ್ಲಿ ಅದನ್ನು ಸೇತುವೆ ನಿರ್ಮಿಸಿಕೊಡ್ತೀನಿ ಅಂತೇಳಿ ನಮಗೊಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಇವತ್ತು ಕಡಂಗದಿಂದ ಚೇಯಂಡಾಣೆ 4.7 ಅಪ್ ಟು ಬೋವೇರನ ಮನೆಯವರೆಗೆ ಬರ್ಬೋದು ಕಾಣುತ್ತೆ. 4.73 ಕಿಲೋಮೀಟರ್ ರಸ್ತೆ 5.5 ಮೀಟರ್ ಅಗಲದಲ್ಲಿ 2 ಲೇಯರ್ ತಾರ್ ಮಾಡ್ತಾರೆ. ಅದರಲ್ಲಿ ಸುಮಾರು 550 ಮೀಟರ್ ಪೂರ್ತಿ ರಸ್ತೆ ಹಾಳಾಗಿದ್ದನ್ನು ಪೂರ್ತಿಯಾಗಿ ತೆಗೆದು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೂ 3 ಕಲ್ಲೋಟುಗಳ ನಿರ್ಮಾಣ ಕೂಡ ಈಗಾಗಲೇ ಆಗಿದೆ. ದಯವಿಟ್ಟು ಈ ಸಾರ್ವಜನಿಕರಲ್ಲಿ ಮನೆ ಮಾಡ್ತೀವಿ, ಆ ಕಡೆ ಈ ಕಡೆ ಏನು ವದಂತಿಗಳು ನಿಮ್ಮ ವಾಟ್ಸಪ್ಪಲ್ಲಿ ಹರಿಯುತ್ತದೆ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ರಸ್ತೆ, ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಈ ರಸ್ತೆ ಕಾಮಗಾರಿ ಇನ್ನೂ ಒಂದು ವಾರದಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಖುದ್ದಾಗಿ ನಿಂತು ಈ ಒಂದು ಸುಂದರವಾಗಿ ಈ ರಸ್ತೆಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಕಾರಣಕರ್ತರಾಗಬೇಕಂತ ಎಲ್ಲರಲ್ಲಿ. ಗ್ರಾಮಸ್ಥ ಕೋಡಿರ ತಂಬಯ್ಯ ಮಾತನಾಡಿ, ಈ ರಸ್ತೆ ಇಡೀ ಕೊಡಗಿನ ಜನರಿಗೆ ಪ್ರಮುಖವಾದ ರಸ್ತೆ. ಇದು ರಾಜ್ಯ ಹೆದ್ದಾರಿ ಹುಣಸೂರು ತಲಕಾವೇರಿ ರಸ್ತೆಯಾಗಿದ್ದು, ಹಲವಾರು ವರ್ಷಗಳಿಂದ ಲೋಕೋಪಯೋಗಿ ಇಲಾಖೆಗೆ ಸರಿಪಡಿಸಲು ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದೀಗ ನೂತನ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಈ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎಂದರು. ದಿವಸ ನಮ್ಮ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕಡಂಗಾದಿಂದ ಚೇಯಂಡಾಣೆ ಹೋಗುವ ಇಡೀ ಕೊಡಗಿನ ಜನರಿಗೆ ಓಡಾಡುವಂಥ ಮುಖ್ಯವಾಗಿ ಇಗ್ಗುತಪ್ಪ ಮತ್ತು ತಲಕಾವೇರಿ ದೇವಸ್ಥಾನಕ್ಕೆ ಹೋಗುವಂಥ ಸ್ಟೇಟ್ ಹೈವೇ ಇದು. ಹೈವೇ ಪ್ರಾಧಿಕಾರ ಅಂತಲೇ ತಲಕಾವೇರಿ ಹುಣಸೂರು ಟು ತಲಕಾವೇರಿ ಅಂತ ಹೈವೇ ಪ್ರಾಧಿಕಾರ ಅಂತಲೇ ಇದು ಮೆನ್ಷನ್ ಆಗಿದೆ. ಇಲ್ಲಿ ಹಲವಾರು ವರ್ಷದಿಂದ ನಾವು ರೋಡಿನ ಬಗ್ಗೆ ತುಂಬ ಗಮನಕ್ಕೆ ತಂದರು. ಪಂಚಾಯಿತಿ, BWD ಪ್ರತಿಯೊಬ್ಬರ ಗಮನಕ್ಕೆ ತಂದರು. ಸರಿಯಾಗಿ ಯಾವುದೇ ಕೆಲಸ ಕಾರ್ಯಗಳು ನಿರ್ವಹಣೆ ಆಗಬೇಕು. ಇದರ ಸಲುವಾಗಿ ನಾವು ತುಂಬ ಬೇಜಾರಪಟ್ಟು ಇವತ್ತು ನಾವು ಕಳಪೆ ಕಾಮಗಾರಿ ಅಂತ ಕೆಲಸ ಅಂತ ನೋಡ್ಬಿಟ್ಟು ನಾವು ಎಲ್ಲರೂ ಸೇರಿದ್ದೀವಿ. ಸಾಮಾಜಿಕ ಹೋರಾಟಗಾರ ಪ್ರತೀಕ್ ಪೊನ್ನಣ್ಣ ಮಾತನಾಡಿ, ನಮ್ಮ ಇಲ್ಲಿನ ಸಾರ್ವಜನಿಕರು ಬೇರೆ ಪ್ರದೇಶಕ್ಕೆ ಹೋಲಿಸಿದರೆ ತಾಳ್ಮೆ ಇರುವ ಜನ. ಕಳೆದ 10-15 ವರ್ಷದಿಂದ ತುಂಬ ಕಷ್ಟವನ್ನು ಅನುಭವಿಸಿದ್ದೇವೆ ಎಂದರು. ನಾನು ಪ್ರತೀಕ್ ಪೊನ್ನಣ್ಣ. ಈ ವಿಚಾರದ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದೀನಿ ನಾನು ಈ ರಸ್ತೆ ಬಗ್ಗೆ. ನಮ್ಮ ಇಲ್ಲಿಯ ಸಾರ್ವಜನಿಕರು ಬೇರೆ ಪ್ರದೇಶಕ್ಕೆ ಹೋಲಿಸಿದ್ರೆ ತುಂಬ ತಾಳ್ಮೆ ಇರುವಂಥವರು. ಕಳೆದ 10 ವರ್ಷದಿಂದ ತುಂಬ ಕಷ್ಟ ಅನುಭವಿಸಿದ್ದಾರೆ. ಈ ರಸ್ತೆಯಲ್ಲಿ ಅವರು ತಾಳ್ಮೆಯನ್ನು ಯಾವತ್ತೂ ಕೂಡ ಕಳ್ಕೊಂಡಿಲ್ಲ. ಎಲ್ಲೋ ಬೇರೆ ಕಡೆ ಬೇರೆ ಜಿಲ್ಲೆಯಲ್ಲಾಗಿರೋ ಇಷ್ಟೊತ್ತಿಗೆ ಗ್ರಾಮಸ್ಥರು ಎಲ್ಲೆಲ್ಲೋ ಯಾವುದ್ಯಾವುದೋ ಕಚೇರಿಗೆ ಮುತ್ತಿಗೆ ಆಗ್ತಾಯಿದ್ರು. ಯಾರು ಜನಪ್ರತಿನಿಧಿಗಳನ್ನು ಇಲ್ಲಿ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಇಲ್ಲಿಯ ಜನರು ನಿಜವಾಗ್ಲೂ ಆ ಒಂದು ತಾಳ್ಮೆನ ಇಟ್ಕೊಂಡು ಇವತ್ತು ಏನು ನಮ್ಮ ಶಾಸಕರು ಇದಕ್ಕೊಂದು ಗ್ರಾಂಟ್ ಕೊಟ್ಟಿದ್ದಾರೆ, ಆ ಗ್ರಾಂಟ್ನ ಒಂದು ಕೆಲಸ ನಡೀತಾ ಇದೆ. ಬಟ್ ಇಲ್ಲಿ ಮೊದಲೇ ಒಂದು ನಮ್ಮ BSP ಪಕ್ಷದ ಅಧ್ಯಕ್ಷರಾಗಿರುವಂಥ ದಿವಿಲ್ ಕುಮಾರ್ ಅವರು ಇಲ್ಲಿ ಬಂದಿದ್ದರು. ಅವರು ಕೆಲವು ಪ್ರದೇಶಗಳಲ್ಲಿ ಏನು ಪ್ಯಾಚ್ ಆಗ್ತಾ ಇದೆ, ಆ ಪ್ಯಾಚನ್ನು ಕಳಪೆ ಕಾಮಗಾರಿ ಬಗ್ಗೆ ಅವರು ವರದಿ ಕೊಟ್ಟಿದ್ರು. ನೀವೆಲ್ಲ ನೋಡಿದ್ದೀರ ಅದನ್ನು. ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಾಗಿದೆ ಅಂದರೆ ಇವತ್ತು ನಾನು ಅಲ್ಲಿ ಇಂಜಿನಿಯರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಇವಾಗ ಏನು ಪ್ಯಾಚ್ ಆಗಿದೆ ಆ ಪ್ಯಾಚನ್ನು ಅವರು ಸ್ಕ್ರೇಪ್ ಮಾಡಲ್ಲ ಅಂತೆ, ಅದ್ರ ಮೇಲೆ ಹಾಕ್ಕೊಂಡು ಹೋಗ್ತಾರಂತೆ. ಸೊ ಇದೇನಾಗುತ್ತೆ ಅಂದರೆ ಆ ಪ್ಯಾಚ್ ಮಾಡಿರೋಂಥದ್ದೇ ಕಳಪೆ. ಈಗ ಅದ್ರ ಮೇಲೆ ಅವರು 2 ಇಂಚು 3 ಇಂಚು ತಾರು ಹಾಕ್ಕೊಂಡು ಹೋದರು, ನಾಳೆ ಕೆಳಗಡೆಯಿಂದ ಅದು ಎದ್ದು ಬಂದಾಗ ಅದು ಹಾಳಾಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಶಾಸಕರಿಗೂ ಈ ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಿಖಿತವಾಗಿ ಅವ್ರಿಗೂ ಒಂದು ಮನವಿಯನ್ನು ಕೊಡ್ತೀನಿ. ಅವರು ದಯವಿಟ್ಟು ಯಾರು ಈಗ ಒಂದು ಪ್ಯಾಚ್ ಮಾಡ್ತಿದ್ದಾರೆ, ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಜೊತೆ ಮಾತಾಡಿ, ಇಂಜಿನಿಯರ್ಗೂ ನಾನು ಮನವಿ ಮಾಡಿದ್ದೀನಿ, ಏನು ಪ್ಯಾಚ್ ಮಾಡ್ತಿದ್ದಾರೆ ಅದನ್ನು ಸೈಂಟಿಫಿಕ್ ಆಗಿ ಮಾಡಬೇಕು. ಇಲ್ಲಿ ಬೇರೆ ಜಾಗದಲ್ಲಿ ಇರೋ ರೀತಿಯಲ್ಲಿ ಅಲ್ಲಿ ಬೇರೆ ರೀತಿಯ ಮಳೆ ಬರುತ್ತೆ, ಇಲ್ಲಿ ಬೇರೆ ರೀತಿಯ ಮಳೆ ಬರುತ್ತೆ, ಜಲ ಉಟ್ಕೊಳ್ಳುತ್ತೆ. ಕೆಲವು ಪ್ರದೇಶಗಳಲ್ಲಿ ಕಾಂಕ್ರೀಟ್ ರಸ್ತೆ ಆಗಬೇಕಿತ್ತು. ಇಲ್ಲಿ ಕೆಲವು ಪ್ಯಾಚ್ಗಳಲ್ಲಿ ಅಲ್ಲಿ ಕೊರ್ಜಿ ಇದೆ, ನೀರು ಬರುತ್ತೆ, ಜಲ ಬರುತ್ತೆ, ಸಿಲ್ಟ್ ಏರಿಯಾಗಳು. ಆದರೆ ಏನು ಮಾಡೋದು, ಇವತ್ತು ಏನು ಸ್ಯಾಂಕ್ಷನ್ ಆಗಿದೆ ತಾರೋ ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. ನಮ್ಮ ಗ್ರಾಮಸ್ಥರನ್ನ ಯಾರೂ ದೂರೋದು ಬೇಡ. ಗ್ರಾಮಸ್ಥರು ತಾಳ್ಮೆಯಿಂದ ಇದ್ದಾರೆ, ಒಗ್ಗಟ್ಟಿನಲ್ಲಿದ್ದಾರೆ. ಇವತ್ತೆಲ್ಲರೂ ಅವರು ಒಂದು ನೈಜವಾಗಿರುವಂಥ ನಾಗರಿಕರಾಗಿ ಅವರೆಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ಸೊ ಅವ್ರನ್ನ ಯಾರೂ ದೂರುವಂಥದ್ದು ಬೇಡ. ಇಲ್ಲಿ ಯಾರು ಕಾಂಟ್ರಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಅವರನ್ನು ನಾವು ಮೊದಲು ಕ್ಲಾಸ್ ತೊಗೊಳ್ಬೇಕು. ಅವರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋದನ್ನು ನಾವು ನೋಡ್ಕೋಬೇಕು. ಗ್ರಾಮ ಪಂಚಾಯತ್ನ ಸುಬೈರ್ ಮಾತನಾಡಿ, ಕಡಂಗದಿಂದ ಚೈಯಂಡಾಣೆವರೆಗಿನ ರಸ್ತೆ ಕಾಮಗಾರಿ ಕಳೆದ 25 ವರ್ಷದಿಂದ ನಡೆದಿಲ್ಲ.
ಶಾಸಕರಾದ ಪೊನ್ನಣ್ಣ ಅವರ ಅನುದಾನದಲ್ಲಿ 4.7 ಕಿಲೋಮೀಟರ್ ರಸ್ತೆ ಕಾಮಗಾರಿ ಆರಂಭ ಆಗಲಿದೆ ಎಂದರು. ಅವರು ಕೆಲಸವನ್ನು ಶುರು ಮಾಡಿರ್ತಾರೆ. ಆದರೆ ಈ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಯಾವುದೇ ಕಲ್ಪಗಾರಿ ಆಗೋದಕ್ಕೆ ನಾವು ಬಿಡುವುದಿಲ್ಲ. ಅದರ ಎಸ್ಟಿಮೇಟ್ ಏನಿದೆ ಅದೇ ಥರ ನಮಗೆ ಕೆಲಸ ಆಗಬೇಕು. ಮುಂದಕ್ಕೆ ಒಳ್ಳೆಯ ರಸ್ತೆ ಆಗಬೇಕು. ಈ ರಸ್ತೆಗೆ ಯಾವುದೇ ಒಂದು 25 ವರ್ಷ ಆದರೂ ಬಾಳಿಗೆ ನಮಗೆ ಸಿಕ್ಕಬೇಕು. ಕೋಡಿರ ಪ್ರಕಾಶ್ ಈರಪ್ಪ, ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಗಿರೀಶ್ ಅವರು ಮಾತನಾಡಿದರು. ಇದು ಹುಣಸೂರು ತಾಲೂಕಾವಿ ರಸ್ತೆ ಅಂತ 61ರಿಂದ 65 ಕಿಲೋಮೀಟರ್ವರೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಕಡಂಗಟ್ಟು ಚೇಂಡಣೆ ಅವರಿಗೆ ಕಾಮಗಾರಿ ಇರ್ತದೆ. 5.7 ಕಿಲೋಮೀಟರ್ಸ್ ರೋಡ್ನ 5.5 ಮೀಟರ್ಸ್ ಬಿಟ್ಟಿಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. DBM ಮತ್ತು PC ಹಾಕಿ ಇದರಲ್ಲಿ 3 ಕಲ್ವರ್ಟ್ ಇದೆ. 3 ಕಲ್ವರ್ಟ್ ಕನ್ಸ್ಟ್ರಕ್ಷನ್ ಆಗಿದೆ. ಅದರೊಟ್ಟಿಗೆ ಒಂದು ಎಕ್ಸ್ಟ್ರಾ ಅಡಿಷನಲ್ ಕಲ್ವರ್ಟ್ ಬೇಕಿತ್ತು. ಅದನ್ನು ಸಹ ಮಾಡಲಿಕ್ಕೆ 1200 mm ಪೈಪ್ ಹಾಕಿ ಒಂದು ಪೈಪ್ ಕನ್ವರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೆಲಸದಲ್ಲಿ ಈಗ ಕಾಂಟ್ರಾಕ್ಟ್ರಿಗೆ ಗುಂಡಿ ಮುಚ್ಚಿಕೊಂಡು ಕೆಲಸ ಪ್ರಾರಂಭಿಸಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಸ್ಪಾಲ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭ ಗ್ರಾಮಸ್ಥರಾದ ಐತಿಚಂಡ ಭೀಮಯ್ಯ, ಬಿದ್ದೇರೆಂಡ ದೇವಯ್ಯ, ಮಧು, ಜಕರಿಯಾ, ರಾಜ ಉತ್ತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲೋ. ನಂಜರಾಯಪಟ್ಟಣ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಗ್ರಾಮೀಣ ಕ್ರೀಡಾಕೂಟ ಮತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಅಧ್ಯಕ್ಷ CL ವಿಶ್ವ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿದರು. ಗ್ರಾಮದಲ್ಲಿ ಕ್ರೀಡಾಕೂಟಕ್ಕೆ ಸದಾ ಪ್ರೋತ್ಸಾಹಕ ಬೆಂಬಲ ನೀಡ್ತಾ ಇದ್ದೇವೆ. ಸರ್ವಧರ್ಮೀಯರ ಸಹಕಾರದಿಂದ ಗ್ರಾಮೀಣ ಕ್ರೀಡೆಗಳು ನಶಿಸದಂತೆ ಉಳಿಸಿ ಬೆಳೆಸುವ ಕಾರ್ಯ ಮಾಡ್ತಾ ಇದ್ದೇವೆ ಎಂದರು. ಗ್ರಾಮ ಪಂಚಾಯಿತಿ ಹಳೆ ವಿದ್ಯಾರ್ಥಿಗಳ ಸಂಘ, ಶಾಲಾಭಿವೃದ್ಧಿ ಸಮಿತಿ ಹಾಗೂ ದಾನಿಗಳ ಸಹಕಾರದ ಮೂಲಕ ಶಿಕ್ಷಣದೊಂದಿಗೆ ಕ್ರೀಡೆಗೂ ಕೂಡ ಹೆಚ್ಚು ಒತ್ತು ನೀಡುವ ಮೂಲಕ ಮಕ್ಕಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಉತ್ತೇಜಿಸಲಾಗ್ತಾ ಇದೆ ಎಂದರು. ಬೇಡ ಮಕ್ಕಳೇ, ಉತ್ತಮವಾದಂತಹ ಯಶಸ್ಸಿನೊಂದಿಗೆ ಕ್ರೀಡಾಕೂಟವನ್ನು ಈಗ ಶ್ರೀಯುತ ರಘು ಸರ್ ಅವರು ಸಹ ಉತ್ತಮವಾಗಿ ಎಸೆದು ಈ ಕೈಗೆ ಕೊಟ್ಟಿದ್ದು ಈ ಕೈಗೆ ಗೊತ್ತಿಲ್ಲದ ವ್ಯಕ್ತಿ ಅಂತ ಹೇಳಿದ್ರೆ ನಾವು ಪುನೀತ್ ರಾಜ್ಕುಮಾರ್. ಎಷ್ಟು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಸತ್ತ ಮೇಲೆ ನಮ್ಮಲ್ಲಿ ಜನ ಪೂಜೆ ಮಾಡುವಂಥದ್ದು. ಇದ್ದಾಗ ಕಾಲು ಎಳೆಯುವ ಕಾಲ ಇದು ಸತ್ತ ಮೇಲೆ ಅವನು ದೇವರು ಅಂತ ಹೇಳ್ದ, ಇರುವಾಗ ದೆವ್ವ. ಅವನು ಏನು ಸರಿ ಇಲ್ಲ, ಟೀಕೆ ಟಿಪ್ಪಣಿಗಳು, ಅದು ಯಾವನಿಗಾದರೂ ಅಷ್ಟೇ. ಯಾವ ಸಂಘ ಸಂಸ್ಥೆಯಲ್ಲಿದ್ದ ಮುಖ್ಯ ಮೇಟಿಗಳಿಗೆ ಅವಮಾನ ಹೊರತು ಸತ್ತ ಮೇಲೆ ಸನ್ಮಾನ. ಅಂಥ ಧೀಮಂತ ವ್ಯಕ್ತಿಗಳ ಮಾರ್ಗದರ್ಶನದಿಂದ ನಮ್ಮ ಕರ್ನಾಟಕದ ಎಷ್ಟೋ ಅನಾಥಾಶ್ರಮ ಕಟ್ಟಿದ್ದು ಹಿರಿಮೆನೂ ಕೂಡ ಪುನೀತ್ ರಾಜ್ಕುಮಾರ್ ಸತ್ತ ಮೇಲೆ ನಮ್ಗೆ ಗೊತ್ತಾಗಿದೆ. ಇದ್ದಾಗ ನಮ್ಗೆ ಗೊತ್ತೇ ಇಲ್ಲ. ಅದರಲ್ಲೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೋಡಿ ಕಬಡ್ಡಿಗೆ ಭಾಳ ಮುಖ್ಯ. ಅವತ್ತು ಹಳೆ ವಿದ್ಯಾರ್ಥಿ ಸಂಘದ ಮತ್ತು STMCಯ ಒಂದು ಸಭೆ ಕರೆದು ಕಳೆದ ಬಾರಿನೂ ಕೂಡ ನಾವು ಬಹುಮಾನ ಪ್ರಾಯೋಜಕರನ್ನ ನಾವು ಎಲ್ಲೂ ಕೂಡ ಹೋಗಿಲ್ಲ. ಅಲ್ಲೇ ಒಂದು ಕ್ಲಾಸ್ ರೂಮ್ನಲ್ಲೇ ಕೂತ್ಕೊಂಡು ನಾವು ಇಲ್ಲೇ ಡೋನರ್ಸ್ನ ಕ್ರಿಯೇಟ್ ಮಾಡಿದೋ. ಕಬಡ್ಡಿ ಪಂದ್ಯಾಟದ ಪ್ರಥಮ ನಗದು ರೂ. 5,000 ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ರಕ್ಷಿತ್ ಮಾವಜಿ, ನಿವೃತ್ತ ಸೈನಿಕ BS ಮುಸ್ತಫಾ, ಹಳೆ ವಿದ್ಯಾರ್ಥಿಗಳಾದ TK ಸೋಮನ್ ಹಾಗೂ TK ರಘು, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ KV ಪ್ರೇಮಾನಂದ, ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕುಸುಮ, STMC ಅಧ್ಯಕ್ಷೆ ಶ್ರುತಿ ಶ್ರೀನಿವಾಸನ್, ಮುಖ್ಯ ಶಿಕ್ಷಕಿ ಸರಳಾ ರಾಣಿ, ಹಳೆ ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.